ಚೆನ್ನಾಗಿದ್ದೀನಿ ಸರ್. ನನ್ಗೆ ಒಂಥರ ಬೇಜಾರ್ ಆಗ್ಬಿಟ್ಟಿದೆ ಸರ್ ಜೀವನ. ಯಾಕೆ ಸರ್? ಸರ್ ಯಾಕೆ ಅಂದ್ರೆ ಸರ್ ನನಗೆ ಎಲ್ಲಾರು ಜೊತೆಲಿರೋ ಫ್ರೆಂಡ್ಸ್ ಎಲ್ಲಾರು ನನ್ ತುಂಬಾ ಖುಷಿಯಿಂದ ಚೆನ್ನಾಗಿ ನೋಡ್ತಿದೆ. ಹ್ಮ್ ಇವತ್ತಿನ ದಿವಸ ನನ್ಗೆ ಯಾರು ಇಲ್ಲ ಸರ್, ಒಬ್ಬಂಟಿ ಆಗೋದೆ. ಏನಾಯ್ತು? ಸರ್ ನಾನು ಫಸ್ಟ್ ಇದು ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಿಮ್ಗೆ ಎಷ್ಟು ವರ್ಷ ಈಗ? ಸರ್ ನನಗೆ 33. 33 ವರ್ಷ ಅಂದ್ರೆ ನೀವು ಮೂಲತಃ ಬೆಂಗಳೂರವರೇನಾ? ಹೌದು, ಇದೆಲ್ಲ ಬೆಂಗಳೂರೇ, ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ. ಅಂದ್ರೆ ಈ ಮಾಗಡಿ ರಸ್ತೆಲೆ. ಹೌದು. ಇವತ್ತು ದಿವಸಕ್ಕೆ ಹೆಂಗೆ ಅಂದ್ರೆ ಸರ್, ನಾನು ಫಸ್ಟ್ ಒಂದು 2 ಅಂಗಡಿ ಮಾಡಿದೆ, ಕೋಳಿ ಅಂಗಡಿ. ಅಲ್ಲ, ಒಂದ್ ನಿಮಿಷ. ಏನು ಓದಿದ್ದೀರಿ ನೀವು? ನಾನು ಓದೇ ಇಲ್ಲ ಸರ್. 5ನೇ ಕ್ಲಾಸ್ ಓದಿದೆ, ಹೆಬ್ಬೆಟ್ಟು. ಹೌದಾ? ಹೌದು ಸರ್. ಯಾಕೆ ಓದ್ಲಿಲ್ಲ? ನಮ್ಗೆ ಅವತ್ತಿನ ಪರಿಸ್ಥಿತಿ ಮನೆಯಲ್ಲಿ ಹಂಗಿತ್ತು ಸರ್. ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ಒಬ್ಬ ಅಕ್ಕ ತೀರೋದ್ರು ಅವಾಗ್ಲೇ. ಹ್ಮ್ ಇವಾಗ ನಾನು ನಮ್ಮ ಅಣ್ಣ ಅಷ್ಟೇ. ಓಕೆ, ನೀವೇ ಕೊನೆ ಮಗ ಆಗಿದ್ರಿ. ನಾನೇ ಕೊನೆ ಮಗ. ಮದುವೆ ಆಗಿದ್ದು ಎಷ್ಟನೇ ವರ್ಷದಲ್ಲಿ? ನಾನು ಮದುವೆ ಆಗಿ 25ರಲ್ಲಿ. ಓಕೆ, ಅಂದ್ರೆ ಅರ್ಥಾತ್ ಒಂದು 7-8 ವರ್ಷದ ಹಿಂದೆ. ಇಲ್ಲ, ಕರೆಕ್ಟ್ ಆಗಿ 1.5 ವರ್ಷ ಆಗಿದೆ ನನ್ಗೆ ಮದುವೆ ಆಗಿ. ಓಕೆ, ನೀವು 2025 ಹೇಳ್ತಿದ್ದೀರಾ? ಹೌದೌದು. ನಿಮ್ ಏಜ್ 25 ತಗೊಂಡೆ. ಇಲ್ಲ 33 ನನ್ಗೆ ಏಜ್. ಓಕೆ, ಕಳೆದ 1.5 ವರ್ಷದ ಹಿಂದೆ ಮದುವೆ ಆಗಿದ್ದು. ಹೌದು. ಓಕೆ, ಮದುವೆಗೆ ಮುಂಚೆ ಏನ್ ಮಾಡ್ತಾ ಇದ್ರಿ ಕೆಲಸ? ಅರ್ಥಾತ್ ನೀವು ಸ್ಕೂಲ್ಗೂ ಮ- ಕಾಲೇಜ್ಗೂ ಹೋಗಿಲ್ಲ? ಅವಾಗ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ ಸರ್. ನಾನು ಅವಾಗಲೇ ಇದು ಅಗರ್ಬತ್ತಿದು ಪ್ಯಾಕಿಂಗ್ ಕವರ್ ಬರ್ತಿದ್ದಲ್ಲ, ಅದು ಮಾಡ್ತಾ ಇದ್ದೆ. ತಂದೆ ತಾಯಿ ಏನ್ ಕೆಲಸ ಮಾಡ್ಕೊಂಡಿದ್ರು? ನಮ್ ತಂದೆ ಗಾರೆ ಕೆಲಸ ಮಾಡ್ತಾ ಇದ್ರು, ತಾಯಿ ಮನೆ ಕೆಲಸ ಮಾಡ್ತಾರೆ. ಸೊ ನೀವು ಆಗ್ಲಿಂದಲೂ ಕೂಡ ಏನೋ ಒಟ್ನಾಗ ದುಡ್ದು ಮನೆಗೆ ಕೊಡ್ತಾ ಒಟ್ಟು ದುಡಿಮೆ ಮಾಡ್ತಾನೆ ಇರ್ತಿದ್ದೆ ಸರ್. ಮನೆಗೆ ದುಡ್ಡು ಕೊಡ್ತಾ ಇದ್ರಿ? ಮನೆಗೆ ತಂದು ಕೊಡ್ತಿದ್ದೆ. ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ತಂದು ಕೊಡ್ತಾ ಇದೆ. ಫ್ರೆಂಡ್ಸ್ ಗಳೆಲ್ಲ ಸವಾಸ ಆಗ್ಲಿಂದಲೇ ಇತ್ತ? ಸರ್ ನಮ್ ಫ್ರೆಂಡ್ಸ್ ಅಲ್ಲಿ ಒಳ್ಳೆಯವರು ಅಂತ ಕೆಟ್ಟವರು ಅಂತ ಅಲ್ಲ, ಎಲ್ಲ ಚೆನ್ನಾಗೇ ಇದ್ರು ಸರ್. ಈಗ ನಾನು ಜಸ್ಟ್ ಕೇಳಿದ್ದೇನಂದ್ರೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಜಾಸ್ತಿನಾ ಅಂದೆ. ಫ್ರೆಂಡ್ ಸರ್ಕಲ್ ಜಾಸ್ತಿ. ಆಯ್ತು. ಏನೋ ಅಗರಬತ್ತಿ ಮಾಡ್ತಾ ಇದ್ರಿ, ಆಮೇಲೆ ಅಗರಬತ್ತಿ ಪ್ರಿಂಟಿಂಗ್ ಪ್ರೆಸ್ ಮಾಡ್ತಾ ಇದೆ. ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ 13 ವರ್ಷ ಸರ್ವಿಸು. ಆಮೇಲೆ ಯಾವ್ದು ಬೇಡ ಅಂದ್ಬಿಟ್ಟು 2018ರಲ್ಲಿ ಬಂದು ಆಟೋ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬಂದೆ. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಇನ್ನೊಂದ್ ಸ್ವಲ್ಪ ಕುತ್ಕೊಂಡು ಏನೋ ಯೋಚನೆ ಮಾಡಿ ಒಂದ್ ಕಡೆ ನಿಲ್ತ್ಕೊಳ್ಳೋಣ ಅಂದ್ಬಿಟ್ಟು ಹೋಟ್ಲು ಮಾಡಿದೆ. ಹೋಟ್ಲಲ್ಲೂ ಬಿಟ್ಬಿಟ್ಟು ಹೋಟ್ಲು ಮಾಡಿದ್ರಿ? ಆಟೋ ಬಿಟ್ಬಿಟ್ಟು ಹಂಗೆ ಹೋಟ್ಲು ಮಾಡಿದೆ. ಅವಾಗೂ ಲಾಸ್ ಆಯ್ತು ಅಂದ್ಬಿಟ್ಟು ಅದೇ ದುಡ್ಡು ಎತ್ತಿ ಆಟೋ ಹಾಕೊಂಡೆ. ಅಲ್ಲ, ಒಂದ್ ನಿಮಿಷ. ಈ ಹೋಟ್ಲು ಮಾಡ್ಲಿಕ್ಕೆ ನಿಮ್ಗೆ ಏನು ಅನುಭವ ಇತ್ತು ಅದರಲ್ಲಿ, ಅಥವಾ ಯಾರು ಸರ್? ಅನುಭವ ಸಕ್ಕದ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಮನೆ ಒಳಗೆ ಮಾಡ್ತಾ ಇದೆ. ಬಿಲ್ಡಿಂಗ್ ಓನರ್ದು ಪ್ರಾಬ್ಲಮ್ ಆಗಿ ಮನೇಲಿ ಅಡಿಗೆ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಅಡಿಗೆ ಮಾಡಂಗಿಲ್ಲ ಅಂದ್ಬಿಟ್ಟು ಇದು ಮಾಡಿದ್ರು. ಅವಾಗ ನಾನು ಏನ್ ಮಾಡೋದಂತ ಗೊತ್ತಾಗಿಲ್ದೆ ನಾನು ಶಿಫ್ಟ್ ಆದೆ ಇದಕ್ಕೆ, ಬ್ಯಾಡ್ರಳ್ಳಿಗೆ ಮನೆಗೆ ಶಿಫ್ಟ್ ಆದೆ. ಅವಾಗ ಮತ್ತೆ ಆಟೋ ತಗೊಂಡೆ ನಾನು. ಹೋಟ್ಲು ಮುಚ್ಚಿ ಮತ್ತೆ ಆಟೋಗೆ ಬಂದ್ರಿ? ಮತ್ತೆ ಆಟೋಗೆ ಬಂದೆ. ಆಟೋ ತಗೊಂಡು ದುಡ್ದೆ ಚೆನ್ನಾಗಿ. ದುಡ್ದು ಇರೋದು ಎಲ್ಲ ಸ್ವಲ್ಪ ಸಾಲ ಕ್ಲಿಯರ್ ಮಾಡ್ಕೊಂಡು ಮತ್ತೆ ಒಂದ್ ಕಡೆ ನಿಲ್ಲೋಣ ಅಂದ್ಬಿಟ್ಟು ಮತ್ತೆ ಒಂದ್ ಬೇಕರಿ ಮಾಡಿದೆ. ಚೆನ್ನಾಗಿ ಅದ್ರಲ್ಲ ದುಡಿಯೋಣ ಅಂತ. ಅದ್ರಲ್ಲೂ ನನ್ಗೆ ಕೈ ಇಲ್ಲ. ಅಂದ್ರೆ ಒಂದ್ ಕಡೆ ನಿಲ್ಲೋಣ ಅನ್ನೋ ನಿಮ್ಮ ಮಾತಿನ ಅರ್ಥ, ಒಂದ್ ಕಡೆ ಬಿಸ್ನೆಸ್ ಹಾಕೊಂಡು ಅದ್ರಲ್ಲಿ ಅಲ್ಲೇ ಬೆಳಗಿನ ಸಂಜೆ ಅಲ್ಲೇ ಇದ್ಕೊಂಡು ಏನೋ ವ್ಯವಹಾರ ಮಾಡೋಣ ಅಂತ. ಸರಿ. ಅಲ್ಲಿಂದ ವ್ಯವಹಾರ ಮಾಡ್ತಾ ಇದೆ ಸರ್. ಅಲ್ಲೂ ನನ್ಗೆ ಬಿಸ್ನೆಸ್ ಕಚ್ಲಿಲ್ಲ, ಮೈಂಡ್ ಆಗ್ಲಿಲ್ಲ. ಕೈಗೆ ಸಾಲ, ಇಲ್ಲಿ ಸಾಲ ಮಾಡಿ 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 ಸಾಲ ಜಾಸ್ತಿ ಆಯ್ತು. ಅಂದ್ರೆ ಈ ಪ್ರಯಾಣದಲ್ಲಿ ಇನ್ನು ಮದುವೆ ಆಗಿರ್ಲಿಲ್ಲ. ಸೊ ನಿಮ್ ಜೊತೆ ಯಾರಿದ್ರ? ಈ ಹೋಟ್ಲು ಅಥವಾ ಬೇಕರಿ? ಬೇಕರಿ ಆಗಿದ್ದಾಗ ಮದುವೆ ಆಗಿ 6 ತಿಂಗಳಿಗೆ ಬೇಕರಿ ಮಾಡಿದೆ ಸರ್ ನಾನು. ಓಕೆ, ಸೊ ನಿಮ್ ಹೆಂಡತಿ ಸಪೋರ್ಟ್ ಇತ್ತು ನಿಮ್ಗೆ ಅವಾಗ? ನನ್ನ ಹೆಂಡತಿ ಸಪೋರ್ಟ್ ಇತ್ತು, ಅಪ್ಪ ಅಮ್ಮ ಸಪೋರ್ಟ್ ಇತ್ತು, ಎಲ್ಲಾ ತರನು ಸಪೋರ್ಟ್ ಇತ್ತು. ಆಮೇಲೆ ನೋಡಿದ್ರೆ ಇದು ಕೈ ನನ್ಗೆ ಅಷ್ಟು ಬಿಸ್ನೆಸ್ ಆಗ್ಲಿಲ್ಲ ಸರ್. ಏನ್ ಮಾಡೋದಂತ ಗೊತ್ತಾಗದೆ ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಆಟೋಗೆ ತಗೊಂಡು ಆಟೋ ಓಡಿಸೋಣ ಅನ್ಕೊಂಡೆ.
ಅದೇ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ತೀರೋದ್ರು. ಫ್ರೆಂಡಾ? ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಮಂಜು ಅಂತ ತೀರೋದ್ರು. ಓಕೆ. ಆವಾಗ ನನ್ಗೆ ಒಂಥರ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟೆ ಸರ್. ನನಗ್ ನಾನೇ ತಡ್ಕೊಳಕ್ ಆಗಿಲ್ಲ. ಫುಲ್ಲು ಇದಾಗ್ಬಿಟ್ಟಿದೆ, ಸುಸ್ತಾಗ್ಬಿಟ್ಟು ಏನೋ ಒಂಥರ ಆದಂಗ ಆಗ್ಬಿಟ್ಟಿತ್ತು. ಕೈ ಕಾಲ ಶಕ್ತಿ ಇರ್ಲಿಲ್ಲ. ಅವತ್ತೊಂದ್ ದಿವಸ ನನ್ಗೆ ಫ್ರೆಂಡ್ಸ್ ಗಳು ಫೋನ್ ಮಾಡಿದೆ, ಹಿಂಗ್ ಮಗ ಹಿಂಗ ಆಗ್ಬಿಡೈತೆ, ಬನ್ನಿ ಕೆಂಗೇರಲ್ಲಿ ಇದ್ದೀನಿ ಅಂತ ಹೇಳಿದೆ. ಸರಿ ಆಯ್ತು, ಬಂದ್ರು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಸೇರ್ಸಿದ್ರು, ಎಲ್ಲ ಆಯ್ತು. ಅವತ್ತು ಇವ್ರಿಗೆ ಆಟೋ ಡಿಪಾರ್ಟ್ಮೆಂಟ್ ಬೇಡ, ಕೆಲ್ಸಕ್ಕೆ ಕಳಿಸಿ ಅಂತ ಹೇಳಿದ್ರು. ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸ ಮಾಡ್ಕೊಂಡ್ ಆರಾಮಾಗಿ ಇದ್ದೆ ಸರ್. ನನಗೇನ್ ತೊಂದ್ರೆ ಇರಲಿಲ್ಲ. ಹುಡುಗರು ಚೆನ್ನಾಗಿ ನೋಡ್ಕೊತಾ ಇದ್ರು. ಊಟ ತಿಂಡಿ ಎಲ್ಲದಕ್ಕೂ ಪ್ರತಿಯೊಂದಿಗೂ. ಇದಕ್ಕಿದ್ದಂಗೆ ಏನಾಯ್ತು ಅಂತ ಗೊತ್ತಿಲ್ಲ ಸರ್. ನನ್ಗೂ ಏನು ಮಾತಿಲ್ಲ, ಅವ್ರಿಗೂ ಏನು ಮಾತಿಲ್ಲ. ಕೆಲ್ಸ ಬಿಟ್ಬಿಟ್ಟೆ. ಓಕೆ. ಕೆಲ್ಸ ಬಿಟ್ಟಂದ್ರೆ ಸರ್ ಅವ್ರಿಗೆ ಬೇರೆ ತರ ಮಾತುಗಳು ಬರ್ತಾ ಇತ್ತು. ಜೊತೆಲಿ ಒಂದೊಂದ್ ಮಾತು ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ನನಗೊಂಥರ ಬೇಜಾರಾಗೋಯ್ತು. ಬೇಜಾರಾದಾಗ ತುಂಬಾ ಅಲ್ಟ ಆಯ್ತು ಅಂದ್ಬಿಟ್ಟು ಏನ್ ಮಾಡಿದೆ, ಮತ್ತೆ ಸಾಲ ಮಾಡಿ ಆಟೋ ತಗೊಂಡೆ. ಮತ್ತೆ ದುಡಿಮೆ ಮಾಡ್ತಾ ಇದೀನಿ ಸರ್. ದುಡಿಮೆ ಮಾಡ್ತಾ ಇಲ್ಲ, ನನ್ ಕುತ್ಕೊಳ್ಳೋದೇ ಇಲ್ಲ. ನಾನು ಅಷ್ಟು ಕುತ್ಕೊಳ್ಳಲ್ಲ. ನಾನು ದಿನಾ ದುಡಿಮೆ ನಿಲ್ಲೋದೇ ಇಲ್ಲ ಸರ್. ಆತರ ಓಡ್ತಾ ಇರ್ತೀನಿ. ಕೆಲ್ಸ ದುಡಿಮೆ ಆದ್ರೆ ನನ್ ದುಡಿಯೋದು ₹1 ಉಳಿಯಲ್ಲ ಸರ್. ಏನಾಗ್ತಿದೆ? ಅದೇ ಖರ್ಚು, ಏನಕ್ಕಾರ ಒಂದ್ ಖರ್ಚಾಗುತ್ತೆ. ನನ್ ಕಣ್ ಕಾಣದಂಗೆ ಖರ್ಚಾಯ್ತಾ ಇರುತ್ತೆ, ಕಣ್ಣೆದ್ರಿಗೆ ಖರ್ಚಾಯ್ತಾ ಇರುತ್ತೆ. ಅದೇ ಹಿಂಗದು ಸರ್. ಏನಾರ ಒಂದ್ ಸಣ್ಣ ಪುಟ್ಟ ಏನೇ ಒಂದ್ ಅಂಗಡಿಗೆ ಹೋದ್ರು ₹100, ₹50 ಖರ್ಚಾಗಿ ಆಗುತ್ತೆ. ಎಲ್ಲಾನು ಕಂಟ್ರೋಲ್ ಮಾಡಿ ಎಲ್ಲಾನು ಬಿಟ್ಬಿಡೋಣ ಅಂತ ಯೋಚನೆ ಮಾಡ್ತೀನಿ. ಆದ್ರೂ ಕಂಟ್ರೋಲ್ ಇರಕ್ಕಾಗಲ್ಲ. ಟೆನ್ಷನ್ ಜಾಸ್ತಿ ಆಗ್ಬಿಡ್ತೀನಿ ನಾನು ಆಗ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಅಷ್ಟೊಂದು. ದುಡಿಮೆ ಮಾಡ್ತೀನಿ ಸರ್. ನೆನ್ನೆಲ್ಲ ದುಡಿಮೆ ಮಾಡಿದೀನಿ. ನಾಳೆಗೆ EMI ಕಟ್ಬೇಕು. ನಾಳೆ EMI ಕಟ್ಬೇಕು ಅಂದ್ರೆ ಇವತ್ತು ನಿಮಗೆ ₹2,000 ದುಡ್ಡು ಇರಲ್ಲ ಸರ್. ಎಲ್ಲರ ಹತ್ರ ಫೋನ್ ಮಾಡಿ ಕೇಳ್ತೀನಿ, ₹1 ಇಲ್ಲ ಅಂತಾರೆ. ನಾನು ಒಬ್ಬ ದುಡ್ದು ಹೆಂಗ್ ಇದ್ ಮಾಡೋಣ ಸರ್. ಬಟ್ ನೀವು ದುಡಿಯೋದು ಎಲ್ಲೆಲ್ಲಿ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತನಾ? ನಾನು ದುಡಿಯೋದು ಎಲ್ಲೆಲ್ಲಿ ಅಂದ್ರೆ, ಇವಾಗ ನಾನು ಇರೋದು ಹೇಳ್ತೀನಿ, ಸ್ಮೋಕ್ ಮಾಡ್ತೀನಿ ಅಷ್ಟೇ. ಬೇರೆ ಏನು ನಾನು ಬೇರೆ ಹ್ಯಾಬಿಟ್ ಏನಿಲ್ಲ. ಸ್ಮೋಕ್ ಮಾಡ್ತೀನಿ. ಡ್ರಿಂಕ್ಸ್ ಅಂದ್ರೆ ವಾರದಲ್ಲಿ 2 ದಿವಸ ಮಾಡ್ತೀನಿ ಸರ್, ಬುಧವಾರ ಇಲ್ಲ ಸಂಡೇ. ಓಕೆ. ಅದು ಮನೆಗೆ ತಗೊಂಡ್ ಹೋಗ್ತೀನಿ. ನಮ್ಮ ತಂದೆ ತಾಯಿ ಅದಕ್ಕೇನು ನೋ ಅಬ್ಜೆಕ್ಷನ್. ರೂಮ್ ಅಲ್ಲಿ ಕುತ್ಕೊಂಡು ಇದ್ ಮಾಡ್ತೀನಿ. ನಮ್ಮ ಮಿಸ್ಸಸ್ ಜೊತೆ ಇದ್ ಮಾಡ್ತೀನಿ. ಇದ್ ಬಿಟ್ರೆ ಬೇರೆ ಏನು ಖರ್ಚು ಮಾಡಲ್ಲ ಸರ್ ನಾನು. ಆದ್ರೂ ನನ್ನ ಹತ್ರ ದುಡ್ಡು ಉಳಿತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂಥರ ಹೆಂಗೆ ಅಂದ್ರೆ, ಇವಾಗ ಏನಾರ ಯೋಚನೆ ಮಾಡಿ ಮಾಡಿದೀನಿ ಸರ್. ಒಂದು ಬಿಸ್ನೆಸ್ ನಾನ್ ಮಾಡಿಲ್ಲ ಸರ್. 2 ಕೋಳಿ ಅಂಗಡಿ ಮಾಡಿದೀನಿ, 1 ಟೀ ಅಂಗಡಿ ಮಾಡಿದೀನಿ. ಮಾರ್ಕೆಟ್ಗೆ ಟೀ ಫ್ಲಾಸ್ಕ್ ಹಾಕೊಂಡು ಅದನ್ನ ಎತ್ಕೊಂಡ್ ಹೋಗ್ತಾ ಇದೆ ಸರ್. ಓಕೆ ಸರ್. ಇಂಥದ್ದು ಮಾಡಿಲ್ಲ ಅಂದ್ರೆ 2 ಕ್ಯಾಬು, 3 ಆಟೋ ಸರ್. ಎಲ್ಲಾ ತರನು ಮಾಡಿದೀನಿ. ಆದ್ರೆ ₹1 ನನ್ನ ಕೈಯಲ್ಲಿ ನಿಲ್ತಿಲ್ಲ. ಬರೀ ಲಾಸು. ನಮ್ ತಂದೆ ತಾಯಿ ಅಂತೂ ನನ್ನನ್ನ ನೋಡಿದ್ರೆ ಯಾವಾಗ್ಲೂ ಬೈತಾರೆ, ₹10 ದುಡ್ಡು ಉಳಿಸಿಲ್ಲ ಇನ್ನೇನಕ್ಕೆ ಅಂತ. ಫ್ರೆಂಡ್ಸ್ ಹತ್ರ ಹೋದ್ರೆ ಫ್ರೆಂಡ್ಸ್ ಗಳು ಅಷ್ಟೇ, ವ್ಯವಹಾರ ಮಾಡಕ್ ಬರಲ್ಲ ಅಂತ ಬೈತಾರೆ. ಅಲ್ಲ, ನಿಮ್ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರಾ? ಇಲ್ಲ, ಮನೇಲೆ ಇರ್ತಾರೆ ಸರ್. ಮನೇಲೇ ಇರ್ತಾರೆ? ಹೌದು. ಎಷ್ಟು ದುಡಿತೀರಿ ಅಂದಾಜು ನೀವು? ಸರ್, ಒಂದು ದಿವಸಕ್ಕೆ ₹2,000 ಅಂದ್ರೆ ₹2,300 ದುಡಿತೀನಿ. ₹300 ಗ್ಯಾಸ್ ಆಗುತ್ತೆ ಸರ್ ದಿವಸಕ್ಕೆ. ಸೊ ಅಂದ್ರೆ 2,000 ದುಡಿತೀರಿ ಅಂತಲ್ಲ ದಿವಸಕ್ಕೆ ನೀವು? ₹2,000. ಅದರಲ್ಲಿ ಖರ್ಚು ಏನ್ ಬರುತ್ತೆ ನಿಮಗೆ ಸರ್? ಗ್ಯಾಸ್ ₹300 ಹೋಗುತ್ತೆ. ಇನ್ನು ಸಣ್ಣ ಪುಟ್ಟ ಮಧ್ಯಾಹ್ನ ಊಟ, ಟೀ ಕಾಫಿ, ಅದಕ್ಕೊಂದು ₹200 ಹೋಗುತ್ತೆ. ₹1,500 ಉಳಿತದೆ ಸರ್. ಏನೇ ಮಾಡಿದ್ರು ಉಳಿಸ್ಕೊಂಡು ಹೋಗ್ತೀನಿ. ಉಳಿಸಿದ್ರು ಸರ್. ಮತ್ತೆ ಇವಾಗ ನಾಳೆ 5ನೇ ತಾರೀಕು ಕಮಿಟ್ಮೆಂಟ್. ಇವತ್ತು ನಾನು ₹2,000 ದುಡ್ದಿದ್ದೀನಿ. ₹2,000 ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಆನ್ಲೈನ್ ಪೇಮೆಂಟ್ ನಾಳೆ ಬರುತ್ತೆ. ನಾಳೆ ಬರೋ ಗಂಟ ನನ್ಗೆ ಜೀವನಕ್ಕೆ ನಾಳೆ EMI ಕಟ್ಲೇಬೇಕು. ಕಟ್ಟಿಲ್ಲ ಅಂದ್ರೆ ಸಿವಿಲ್ ಸ್ಕೋರ್ ಕಮ್ಮಿ ಆಗುತ್ತೆ. ಏನೇನೋ ಯೋಚನೆ ಮಾಡ್ತೀನಿ ಸರ್. ನಾವು ಬದುಕೋದಕ್ಕೆ ಕಸ ಗುಡ್ಸೋದು ಸರಿ, ನನ್ ಬಾತ್ರೂಮ್ ಬೆಳಕು ಸರಿ ಸರ್. ನಾನು ಅಂತ ಕೆಲಸ ಮಾಡ್ತೀನಿ, ಎಲ್ಲಾ ಕೆಲಸನೂ ಮಾಡ್ತೀನಿ. ಆದ್ರೆ ನನ್ ಜೀವನದಲ್ಲಿ ₹10 ದುಡ್ಡು ಉಳ್ಸಕ್ಕಾಗಿಲ್ಲ, ₹10 ಇದು ಮಾಡಕ್ ಹೋಗಿಲ್ಲ ಸರ್.
ಆದ್ರೆ ಒಬ್ರಿಗೂ ನಾನು ಕೆಟ್ಟದ್ ಬಯಸ್ತಾ ಇಲ್ಲ, ಎಲ್ಲಾರು ಚೆನ್ನಾಗಿರ್ಲಿ ಸರ್. ಅಲ್ಲ ಈಗ ಕೇಳಿಸ್ಕೊಳ್ಳಿ, ನಿಮ್ಮ ಈ ಸಾಲ ಎಷ್ಟಿದೆ ಸರ್ ಒಂದು 3 ಲಕ್ಷ ಇದೆ. ಎಷ್ಟು? 3 ಲಕ್ಷ. ಇವಾಗ ಗಾಡಿ ತಗೊಂಡಿದ್ದೀನಿ, ಈಗ 3 ಲಕ್ಷ ಇದೆ ಸರ್. ಅಂದ್ರೆ ಏನನ್ಸುತ್ತೆ ನೋಡಿ, ನನ್ಗೆ ಅರ್ಥವಾಗುತ್ತೆ ನೀವೇನು ಹೇಳ್ತಾ ಇದ್ದೀರಿ. ಬಟ್ ಒಂದು ತಿಳ್ಕೊಳ್ಳಿ, ಈ EMI ಮುಗಿಯೋವರೆಗೂ, ಯಾಕಂದ್ರೆ ಇಲ್ಲಿ 2,000 ಏನೋ ದುಡಿತಾ ಇದ್ದೀರಿ, ಅಲ್ಲಿ ಪೆಟ್ರೋಲ್ ಅಥವಾ ಗ್ಯಾಸು ಅಥವಾ ಮನೆ ಖರ್ಚು ಒಂದು ಸಂಸಾರ ಅಂದಾಗ ಇದ್ದಿದ್ದೆ. ಮತ್ತು ಸಾಧ್ಯವಾದರೆ ಎಲ್ಲಿ ಹೋಗ್ತಿದೆ ಅಂತ ಒಂದು ಲೆಕ್ಕ ತಗೊಳ್ಳಿ. ಅಂದರೆ ನಿಮಗೆ ಒಂದು ಲೆಕ್ಕ ಸಿಕ್ಕರೆ ನಿಮಗೆ ಓಕೆ ಇಲ್ಲಿ ಹೋಗ್ತಿದೆ ಅಂತ ನಿಮಗೊಂದು ಅಂದಾಜು ಸಿಗುತ್ತೆ. ಸೊ ಅದು ಯಾವುದೂ ಇಲ್ಲದೆ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ತಿದೆ ಅಂತ ನೀವೇ ಖರ್ಚು ಮಾಡಿದರೆ ನೀವೇ ಮಾಡಿರ್ಬೇಕಲ್ಲ. ಹೌದು, ಖರ್ಚು ಮಾಡಿದ್ರೆ ನಾನೇ ಮಾಡ್ತೀನಿ ಸರ್. ಬಟ್ ಅಂದರೆ ನನ್ನ ಪ್ರಕಾರ ದುಡಿಯದೇ ಇರುವುದು ಎಂಥ ಮೂರ್ಖತನವೋ ಅಥವಾ ಎಂಥ ದುಸ್ಥಿತಿಯೋ, ದುಡಿದು ಎಲ್ಲೆಲ್ಲಿ ಹೋಗ್ತಿದೆ ಅಂತ ಲೆಕ್ಕ ಸಿಗದಂಗೆ ಖರ್ಚು ಮಾಡೋದು ಅಷ್ಟೇ ದುಸ್ಥಿತಿ ಅದು. ಹೌದು, ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ. ನಾನು 100 ರೂಪಾಯಿನೇ ದುಡಿಲಿ, 2,000 ರೂಪಾಯಿನೇ ದುಡಿಲಿ, 10,000 ರೂಪಾಯಿನೇ ದುಡಿಲಿ, ದುಡ್ದು ಎಷ್ಟು ಒಳ್ಳೆ ದಾರಿಯಲ್ಲಿ ದುಡ್ದೆ ಅನ್ನೋದು ಎಷ್ಟು ಮುಖ್ಯವೋ ಅದನ್ನು ನಾನು ಎಲ್ಲೆಲ್ಲಿ ಬಳಸ್ತಾ ಇದ್ದೀನಿ ಅಂತ ನನಗೊಂದು ಅದ್ರ ಮೇಲೆ ಹಿಡಿತಾ ಇರಬೇಕು. ಆಗ ಯಾಕಂದರೆ ನೀವು EMI ಕಟ್ತಾ ಇದ್ದೀರಿ, ಅಲ್ಲೆಲ್ಲೋ ಒಂದು ಸಿಗರೇಟ್ ತಗೊಳ್ತೀರಿ ಅಥವಾ ಅಲ್ಲೆಲ್ಲೋ ಒಂದು ಗ್ಯಾಸ್ ಹಾಕಿಸ್ತೀರಿ, ಅಥವಾ ಅಂದರೆ ನಿಮಗೆ ಅದನ್ನು ಒಂದು ನೋಟ್ ಮಾಡ್ಕೊಳ್ಳೋವಷ್ಟು ತಾಳ್ಮೆ ಇಲ್ಲ, ಅದನ್ನು ಕ್ಲಾರಿಟಿ ತಗೊಳ್ಳೋವಷ್ಟು ನೀವು ಒಂದು ದಿನ ಪ್ರಯತ್ನ ಮಾಡಿ ಹಂಗೆ ನೋಡಿ, ಓಕೆ ಇಂತಿಂತಕ್ಕೆ ಹೋಗ್ತಾ ಇದೆ, ನಾನು ಚಿಕ್ಕ ಪುಟ್ಟದಕ್ಕೆಲ್ಲ ನಾನು ಖರ್ಚೇ ಮಾಡಲ್ಲ ಸರ್, ಯಾವ ಫ್ರೆಂಡ್ಸ್ ಸವಾಸವೂ ಇಲ್ಲ ಸರ್, ನಾನು ಎಲ್ಲೂ ಹೋಗಲ್ಲ ಸರ್. ಅಲ್ಟಿಮೇಟ್ಲಿ ನಿಮಗೊಂದು ಹಿಡಿತ ಬಂದಾಗ, ಓಕೆ EMIಗೆ ಇಷ್ಟು ಹೋಗ್ತಾ ಇದೆ, ತಿಂಗಳಲ್ಲಿ ನನ್ನ ಒಟ್ಟಾರೆ ದುಡಿಮೆ ಇಷ್ಟಿದೆ, ಅದಕ್ಕೆ EMIಗೆ ಇಷ್ಟು ಹೋಗ್ತಾ ಇದೆ, ಅಥವಾ ನಾನೇನು ಸ್ವಲ್ಪ ಏನೋ ಕುಡಿಯೋದು ಸಿಗರೇಟು ಅಂತ ಏನೋ ಬೇರೆ ಇದೆ ಅಂತೀರಾ, ಸಾಧ್ಯವಾದರೆ ಅದನ್ನು ಬಿಟ್ಟುಬಿಡಿ. ಯಾಕಂದರೆ ನನ್ನ ಪ್ರಕಾರ ನೀವು ಸ್ವಲ್ಪ ಆರೋಗ್ಯ ಕಳ್ಕೊಂಡು ಹೋದರೆ ಒಂದು ದಿವಸ ಹಾಸಿಗೆ ಹಿಡಿತೀರಿ. ಈಗ ನೋಡಿ, ಅಲ್ಲೆಲ್ಲ ಫ್ರೆಂಡ್ಸ್ಗಳೆಲ್ಲ ಒಂದು ಹಂತ ಆದಮೇಲೆ ದೂರ ಆಗ್ತಾರೆ. ಹೌದು, ಈಗ ನೀವೇ ನೋಡಿದ್ರಲ್ಲ, ಅಲ್ಲಿ ಸ್ವಲ್ಪ ಬಿದ್ದ ಕಾಲದಲ್ಲಿ ಆಮೇಲೆಲ್ಲ ಬಂದ್ರೆ ಯಾರಾದರೂ, ಹೌದು, ಫ್ರೆಂಡ್ಸ್ಗಳಾಗಿರ್ಬೋದು. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಇಂಥವು 100 ದುಡಿಬೋದು. ಹಾಗಾಗಿ ದಯವಿಟ್ಟು ಏನೋ ಆಗ್ತಿದೆ ಅದು ಹಂಗೆ EMI ಬೇರೆ ಇರೋದ್ರಿಂದ ಸ್ವಲ್ಪ ದುಡ್ದಿದ್ದು ಇದೇನಪ್ಪ, ದುಡಿತಾನೆ ಇದ್ದೀನಿ, ನಿಲ್ತಾನೆ ಇಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಅನಿಸುತ್ತೆ. ಸ್ವಲ್ಪ EMI ಅದೆಲ್ಲ ಮುಗಿಯೋವರೆಗೂ ಈ ಥರದ ಭಾವನೆ ಇರಬಹುದು. ಆದರೆ ನೀವು ಕಷ್ಟಪಡ್ತಿರೋದು ಉಂಟಂತೆ, ಚೆನ್ನಾಗಿ ದುಡಿತಾ ಇರೋದು, ಅಥವಾ ಕಷ್ಟಪಟ್ಟು ಅಷ್ಟೊಂದು ಶ್ರಮಪಟ್ಟು ನೀವು ದುಡಿತಾ ಇದ್ದೀರಿ, ಅದು 2,000ನೋ 1,000ನೋ 500, ಆದರೆ ಎಲ್ಲಿ ಹೋಗ್ತಾ ಇದೆ ಅಂತ ಅದನ್ನು ತಂದು ಹೆಂಡತಿ ಕೊಟ್ಟು ನೋಡಿ ಲೆಕ್ಕ ನೀನು ಇಟ್ಕೊಳ್ಳಿ. ಯಾಕಂದರೆ ಈಗ ನಮ್ಮ ಹತ್ರ ಈಗ ಗೂಗಲ್ ಪೇ ಅದು ಇದೆಲ್ಲ ನಾವು ಎಲ್ಲೋ ಸ್ಕ್ಯಾನ್ ಮಾಡಿ ನಮಗೆ ಗೊತ್ತೇ ಆಗಿರಲ್ಲ, ಅದು ಗೊತ್ತೇ ಆಗಿರಲ್ಲ. ಹೌದು ಸರ್, ಬಹುತೇಕ ಅದಕ್ಕೆ ನಿಮಗೆ ಏನೊಂದು ಬ್ಯಾಂಕ್ ಅಕೌಂಟ್ ಇದೆ ಅದ್ರದ್ದು ಗೂಗಲ್ ಪೇನೇ ಮಾಡ್ಕೊಳ್ಬೇಡಿ. ಮನೆಯಿಂದ ಬರ್ಬೇಕಾದ್ರೆ ಒಂದು 200 ರೂಪಾಯಿ ಕ್ಯಾಶ್ ತಂದು ಜಾಬಲ್ಲಿ ಇಟ್ಕೊಂಬಿಡಿ. ಎಲ್ಲರೂ ಖರ್ಚಿಗೆ ಏನಾದರೂ ಇದ್ದರೆ ಕ್ಯಾಶ್ ಇದ್ದರೆ ಕೊಡ್ತೀರಾ. ಗೂಗಲ್ ಪೇ ಇದೆ ಅನ್ನೋದಾದ್ರೆ ಸುಮ್ಮನೆ ಮಾಡ್ತಾನೆ ಇರ್ತೀರ, ಅದು ಲೆಕ್ಕವೂ ಇಲ್ಲ ಬುಕ್ಕೂ ಇಲ್ಲ. ಹೌದೌದು, ನೀವು ಯಾವುದರಿಂದ ಸ್ಕ್ಯಾನ್ ಅಂದರೆ ಕಸ್ಟಮರ್ಸು ಯಾವುದಕ್ಕೆ ನಿಮಗೆ ಹಣ ಕಳಿಸ್ತಾರೆ ಅಥವಾ ಯಾವುದಕ್ಕೆ ಇದನ್ನು ಮಾಡ್ತಾರೆ ಅದನ್ನು ಗೂಗಲ್ ಪೇ ಮಾಡಿಬಿಟ್ಟು ಹೆಂಡ್ತಿ ಕೈ ಕೊಟ್ಟು ಬಂದುಬಿಡಿ. ಅಂದರೆ ನಿಮ್ಮ ಜೇಬಲ್ಲಿ ಇದ್ದರೆ ಅದನ್ನು ನೀವು ಏನೇನ್ಕೋ ಮಾಡ್ತಾ ಇದ್ದೀರಿ, ನೀವು ಇಲ್ಲಿ ಬಂದು ಹೇಳ್ತೀರಿ ಲೆಕ್ಕ ಸಿಗಲ್ಲ ಅಂತ. ಹೌದೌದು, ಹಾಗಾಗಿ ಮನೆಯಿಂದ ಬರಬೇಕಾದ್ರೆ ಒಂದು 200 ರೂಪಾಯೋ 100 ರೂಪಾಯೋ ಜೇಬಲ್ಲಿ ಇಟ್ಕೊಂಡು ಬಂದು ಈ ದಿನದ ಇಷ್ಟೇ, ನಾನು ಏನೇ ಒದ್ದಾಡಿದ್ರು ಇಷ್ಟರಲ್ಲೇ ನಾನು ಖರ್ಚು ಮಾಡಬೇಕು, ಇದು ನನ್ನ ಪಾಕೆಟ್ ಮನಿ ಅಂದ್ಕೊಂಡು ತಗೊಂಡು ಬಂದರೆ ನೀವು ಅದರಲ್ಲೇ ಏನು ಕಷ್ಟಬೋಸಕ್ಕೂ ಅದರಲ್ಲೇ ಬದುಕ್ತೀರ. ಇಲ್ಲ ನನ್ನ ಫೋನ್ ಇದೆ, ಫೋನಲ್ಲಿ ಗೂಗಲ್ ಪೇ ಫೋನ್ ಪೇ ಇದೆ ಅಂದ್ಕೊಂಡು ಅಲ್ಲೆಲ್ಲ ಒಂದು ಬಾಳೆಹಣ್ಣು ತಿಂತೀರಿ, ಅಲ್ಲೆಲ್ಲ ಒಂದು ಟೀ ಕುಡಿತೀರಿ, ಅಲ್ಲೆಲ್ಲ ಒಂದು ಸಿಗರೇಟ್ ಸೇರ್ತೀರಿ, ಗೊತ್ತಿಲ್ದಂಗೆ 200 ರೂಪಾಯಿ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಒಟ್ಟಾರೆ ಲೆಕ್ಕ ಕೂತಾಗ ಅನ್ಸುತ್ತೆ ಇದೇನಪ್ಪ ಎಲ್ಲೋ ಐತಪ್ಪ ಎಲ್ಲ ದುಡಿಮೆ ಅಂತ. ಅದು ಹಾಗೆ ಯಾವುದಾದ್ರೂ ಅಷ್ಟು ಒಬ್ಬ ರೈತ ರಾಗಿ ಬೆಳೀಲಿ, ಭತ್ತ ಬೆಳೀಲಿ, ಕಷ್ಟಪಟ್ಟು ಏನೇ ಬೆಳೀಲಿ, ಎಷ್ಟೇ ಅದರಿಂದ ದುಡಿಮೆ ಮಾಡಿದ್ರು ಅಂತಿಮವಾಗಿ ಎಷ್ಟು ದುಡ್ದೆ ಅಥವಾ ಯಾವ ಮಾರ್ಗದಲ್ಲಿ ದುಡ್ದೆ ಅನ್ನೋದು, ಎಷ್ಟು ಒಳ್ಳೆ ಮಾರ್ಗದಲ್ಲಿ ಅನ್ನೋದು ಎಷ್ಟು ಮುಖ್ಯವೋ ಅದನ್ನು ಇಂತಿಂತಿದ್ದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ, ಇಂತಿಂತಿದ್ದಕ್ಕೆ ಈಗ ನಿಮ್ಮ ತಂದೆ ತಾಯಿ ಕಾಲದಲ್ಲಿ ಅಲ್ಲೂ ಕಷ್ಟ ಇತ್ತು, ಅವರು ನಿಮ್ಮಷ್ಟು ದುಡಿತಿರ್ಲಿಲ್ಲ, ಬಟ್ ಬಂದಿದ್ರಲ್ಲಿ ಇದಕ್ಕಿಷ್ಟು ಅಂತ ಏನೋ ಮಾಡಿರ್ತಾರೆ ಪಾಪ ಅವರು. ಅಂದ್ರೆ ಹಾಗೆ ನೋಡಿದ್ರೆ ನಿಮಗಿರುವ ದುಡಿಮೆ ಅಥವಾ ನಿಮಗಿರುವ ಅಷ್ಟು ಸೌಕರ್ಯವು ಅವತ್ತಿಗೆ ಅವ್ರ ಗಂಡ ಹೆಂಡತಿ ಮದುವೆ ಆದ ಕಾಲದಲ್ಲಿ ಅಥವಾ ಅವರು ಬದುಕೋ ಕಾಲದಲ್ಲಿ ಅದಿರಲಿಲ್ಲ.
ಹೌದು ಹಾಗಾಗಿ ಆಟೋ ನೀವೇನು ಕೆಟ್ಟದ್ದು ಒಂದು ನಿಮ್ಮ ಒಟ್ಟಾರೆ ಬದುಕನ್ನು ತಗೊಂಡಾಗ EMI ಹಾಕಿದೆ ಅಂತ ಅಯ್ಯೋ ಯಾವುದೋ ಬೆಟ್ಟಿಂಗ್ ಆಡ್ಲಿಕ್ಕೆ ಹೋಗಿ ಸೋತು ಸಾಲ ಮಾಡಿಕೊಂಡು EMI ಕಟ್ತಾ ಇದ್ದೀನಿ ಅನ್ನೋ ಕೆಟ್ಟ ವಿಚಾರ ಅಂತೂ ಇಲ್ಲ. ಆಟೋ ತಗೊಂಡಿದ್ದೀರಿ, ಅದು ಅನ್ನ ಕೊಡ್ತಾ ಇದೆ. EMI ಕಟ್ತಿರೋದನ್ನು ಖುಷಿಯಾಗಿ ಕಟ್ಟಬೇಕು, ಯಾಕಂದ್ರೆ ಅನ್ನ ಕೊಡ್ತಾ ಇದೆ ಅದು. ಹೌದು. ಇನ್ನೆಷ್ಟೋ ಜನ ಬಂದು ಲಂಚ್ಕೊಳ್ತಾರೆ, ಸರ್ ನಾನು ಬೆಟ್ಟಿಂಗ್ ಆಡಿ ದುಡ್ಡು ಕಳ್ಕೊಂಡ್ಬಿಟ್ಟೆ ಸರ್, ಅದಕ್ಕೋಸ್ಕರ ಸಾಲ ಮಾಡಿಕೊಂಡೆ ಸರ್, EMI ಕಟ್ತಾ ಇದ್ದೀನಿ ಸರ್, ಮನೇಲೆಲ್ಲ ಮಕ್ಕುಗಿತ್ತವ್ರು ಸರ್. ಅಂದರೆ EMI ಕಟ್ತಿರೋ ಕಾರಣ ಕೇಳ್ಬಿಟ್ರೆ ನಾನು ಮಕ್ಕುಗಿಬೇಕು ಅನ್ಸುತ್ತೆ. ಹೌದೌದು. ಬಟ್ ನೀವು ಖುಷಿ ಪಡಿ, ಇಲ್ಲ ಸರ್ ನಾನು ಬೆಟ್ಟಿಂಗ್ ಆಡಿಲ್ಲ, ನಾನು ಇನ್ನೇನು ಮಾಡಿಲ್ಲ, ಮಕ್ಕಳು ಹೆಂಡತಿ ಇವರೆಲ್ಲ ತಲೆ ತಗ್ಸೋ ಅಂತ ನಾನು ಏನೂ ಮಾಡಿಲ್ಲ ಸರ್, ಆಟೋ ತಗೊಂಡಿದ್ದೀನಿ ಸರ್, ಒಂದಷ್ಟು ಬಿಸ್ನೆಸ್ ಮಾಡಿದೆ, ಅದು ಫೇಲ್ ಆಯಿತು ಸರ್, ಏನು ತೊಂದರೆ ಇಲ್ಲ, ಈ ಆಟೋ ತಗೊಂಡಿದ್ದೀನಿ, EMI ಕಟ್ತಾ ಇದ್ದೀನಿ ಸರ್, ಒಂದು ದಿವಸ ತೀರುತ್ತೆ, ಆಟೋ ನನ್ನದು ಆಗುತ್ತೆ, ಆಮೇಲೆ ಇದ್ದಿದ್ದೆ, ಏನು ತೊಂದರೆ ಇಲ್ಲ. ಬಟ್ ಇವತ್ತಿಗೆ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ಲಿಕ್ಕೆ, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಯಾರ ಮುಂದೆ ಬೇಡದಂಗೆ ನಿಮ್ಮ ಜೀವನ ನಡೆಯೋದಕ್ಕಂತೂ ಆ ಆಟೋ ನಿಮ್ಗೆ ಅನ್ನಕ್ಕೆ ಮಾರ್ಗ ಆಗಿದೆಯಲ್ಲ, ಅದಕ್ಕಂತೂ ಖುಷಿ ಪಡಬೇಕಲ್ಲ. ಹೌದು. ಇನ್ನೂ ಏನೋ ಮಾಡ್ತಿಲ್ಲ, ಅಯ್ಯೋ ಬರೀ ಇದೇ ಆಯಿತು, EMI ತೀರಿಸೋದೇ ಆಯಿತು, ಅದಾಯಿತು. ಸರಿ, ಯೋಚನೆ ಮಾಡಿ, ಆಟೋನೂ ಇರಲಿಲ್ಲ ಅಂದ್ಕೊಳ್ಳಿ, ಯಾವ ಬಿಸ್ನೆಸ್ಸು ಕೈ ಹಿಡಿಲಿಲ್ಲ ಅಂದ್ಕೊಳ್ಳಿ, ಕತೆ ಏನಾಗ್ತಿತ್ತು? ಏನು ಆಗ್ತಾರಲ್ಲ, ಮನೇಲೇ ಇರ್ಬೇಕಾಯ್ತು. ಎಂಡ್ರ ಮಕ್ಳೇ ಮಕ್ಕಳಿಗೆ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಷ್ಟೇ. ಏನು ಅದು ಎಲ್ಲ ಪ್ರೀತಿ ಪ್ರೇಮ ಅವೆಲ್ಲ ದುಡಿದಿದೆ, ಒಂದು ತಿಂಗಳು ಮನೇಲಿ ಕೂತ್ಕೊಳ್ಳಿ, ಆಮೇಲೆ ಗೊತ್ತಾಯ್ತತೆ ಅಲ್ವಾ? ಯಾರಾದರೂ ಅಷ್ಟೇ. ಹಾಗಾಗಿ ಎಲ್ಲೋ ಏನೋ ಆಗ್ತಿದೆ ಅಂತಲ್ಲ, ಇದೊಂದು ಟ್ರಿಕ್ ಬಳಸಿ. ಯಾಕಂದರೆ ನಿಮಗೆ ಅನುಭವಕ್ಕೆ ಬಂದಿರುತ್ತೆ, ನಿಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ ಇವೆಲ್ಲ ಇರೋದ್ರಿಂದ ನೀವೇ ಸಂಜೆ ಹೋಗಿ ನಾನು ಏನೇನು ಖರ್ಚು ಮಾಡಿದೆ ಅಂತ ನೋಡ್ಕೊಳ್ಳುವಷ್ಟಂತೂ ಪುರ್ಸೊತ್ತು ಇಲ್ಲ, ಅಷ್ಟು ತಾಳ್ಮೆನೂ ಇಲ್ಲ. ಎಲ್ಲ ಅಲ್ಲಿ ಫ್ರೆಂಡ್ಸ್ ಒಂದು ಟೀ ಕುಡಿಸಿರ್ತೀರ, ಇಲ್ಲೊಂದು ಹೋಗ್ಬಿಟ್ಟಿರುತ್ತೆ. ಅದೊಂದು ರೂಢಿ ಮಾಡ್ಕೊಳ್ಳಿ, ಒಂದು ಜೇಬಲ್ಲಿ ಒಂದು 200 ರೂಪಾಯಿ ಇಟ್ಕೊಂಡು ಇಡೀ ದಿನ ನಾನು, ಅಥವಾ 100 ರೂಪಾಯಿ ಇಟ್ಕೊಂಡು ಇಡೀ ದಿನ ನಂದೇನು ಚಟಗಳಿಗೆ ಚಿಕ್ಕ ಪುಟ್ಟದೇನಿದ್ರೆ ನಾನು ಇದರಲ್ಲೇ ಇದನ್ನು ಮಾಡ್ಕೊಬೇಕು, ಫೋನು ಗೂಗಲ್ ಪೇ ಇದಕ್ಕೆ ಹೋಗಲೇಬಾರ್ದು ನಾನು ಅಂತ ನಿರ್ಧಾರ ಮಾಡಿದ್ರೆ ನಿಮ್ಗೆ ಸಂಜೆಗೆ ಒಂದು ಒಳ್ಳೆ ಲೆಕ್ಕ ಸಿಗುತ್ತೆ. ಸೊ ಹಾಗಾಗಿ ಯಾರೋ ಬಂದು ಕದ್ಕೊಂಡು ಹೋಗ್ಯಾರೆ ಅನ್ನೋ ಥರ ಫೀಲ್ ಬೇಡ. ಅದನ್ನು ದುಡಿತಿರೋನು ನಾನೇ, ಖರ್ಚು ಮಾಡ್ತಿರೋನು ನಾನೇ. ಆದರೆ ಅದು ಎಲ್ಲಿ ಹೋಗ್ತಿದೆ ಅಂತ ತಿಳಿದುಕೊಳ್ಳುವ ಒಂದು ನಿರ್ಧಾರ ಅಥವಾ ಒಂದು ಪ್ರಯತ್ನ ಒಂದು ದಿನ ಮಾಡಿ ನೋಡಿ. ಈ ಥರ ಗೂಗಲ್ ಪೇ, ಫೋನ್ಪೇ ಎಲ್ಲ ಅನ್ಇನ್ಸ್ಟಾಲ್ ಮಾಡಿ, ಅಥವಾ ಅದಿರೋದನ್ನು ಹೆಂಡ್ತಿ ಕೈ ಕೊಟ್ಟು ಬಂದು ನಿಮ್ಮ ಹತ್ರ ಜಸ್ಟ್ ಏನೋ ಒಂದು ಸ್ವಲ್ಪ ಕ್ಯಾಶ್ ಮಾಡಿಕೊಂಡು ಅದರಲ್ಲಿ ಆಟ ಆಡಿ. ಅದು ಬಿಟ್ಟರೆ, ಯಾಕಂದರೆ ಜೇಬಲ್ ದುಡ್ಡಿದ್ರೆ ಮನಸ್ಸು ಬುದ್ಧಿ ಸ್ಥಿಮಿತದಲ್ಲಿ ಇರಲ್ಲ. ಹೌದು ಹೌದು. ಬಾರೋ ಒಂದು ಟೀ ಕೊಡಿಸ್ತೀನಿ, ಬಾರೋ ಅದನ್ನು ಮಾಡೋಣ, ಬಾರೋ ಇದನ್ನು ಮಾಡೋಣ. ಹೌದು. ಹಾಗಂತ ತಿನ್ನೋದು ಉಣ್ಣೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವೊಮ್ಮೆ ಮನೆಯಿಂದ ಹೆಂಡತಿ ಒಳ್ಳೆ ಊಟ ಮಾಡಿ ಹಾಕಿರ್ತಾರೆ, ತಿನ್ಕೊಂಡು ಬಂದಿರ್ತೀರಿ, ಇಲ್ಲಿ ಇನ್ನೇನೋ ತಿನ್ನೋದು ಬಿಡೋದು ಅದು ಅನಾವಶ್ಯಕ, ಅದು ಬೇಕಿರಲ್ಲ. ಬಟ್ ಕೈಲಿ ಜೇಬಲ್ ದುಡ್ಡು ಇರುತ್ತಲ್ಲ. ಹೌದು. ಕೆಲವೊಮ್ಮೆ ಎಷ್ಟೋ ಸಾರಿ ನಮಗೆ ಹಸಿವಿದೆ ಅಂತ ನಾವು ತಿನ್ನಲ್ಲ, ಜೇಬಲ್ ದುಡ್ಡಿದೆ ಅಂತ ತಿಂತೀವಿ. ಹೌದು, ಕರೆಕ್ಟ್. ಎಷ್ಟೋ ಸತಿ ನನಗೂ ಅನುಭವ ಆಗಿದೆ. ಹೌದು. ಅವಾಗ ಜೇಬಲ್ ದುಡ್ಡಿದೆ ಅಂತ ಹೇಳಿದ್ರೆ ಅದು ಏನೇ ಗಮನ ಬಂದ್ರು, ಇದು ತಡಿ ಒಂಚೂರು ಟೇಸ್ಟ್ ನೋಡೋಣ. ಜೇಬಲ್ ದುಡ್ಡಿಲ್ಲ ಅಂದ್ರೆ ಗಮನ ಬಂದ್ರು ನಡೀಪ ಹೋಗೋಣ, ಮನೇಲಿ ಏನೋ ಮಾಡಿರ್ತಾರೆ, ಬೆಲೆ ಸರ ಗಿಲ ಸರ ತಿನ್ನೋಣ ಅನ್ಸುತ್ತೆ. ಅದಕ್ಕೆ ಖಾಲಿ ಜೇಬು ಮನುಷ್ಯನಿಗೆ 1000 ಪಾಠ ಕಲಿಸುತ್ತೆ. ಹೌದು. ಆ ಸ್ಥಿಮಿತದಲ್ಲಿ ದುಡ್ಡಿಲ್ಲ ಅಂತಲ್ಲ, ನೀವು ಅದನ್ನ, ಯಾಕಂದ್ರೆ ಅದು ಕೋತಿ ಚೇಷ್ಟೆಗಳು ದುಡ್ಡಿದ್ರೆ. ಹೌದು ಹೌದು, ಹೌದು ಸರ್. ಇವತ್ತು ನಾನು ತುಂಬ ಯುವಕರನ್ನ ಅವ್ರು ಬಂದು ಹೇಳ್ಕೊಂಡ, ಸರ್ ಎಲ್ಲೋ ಇತ್ತಿದೋ ಗೊತ್ತಾಗ್ತಿಲ್ಲ, ಎಲ್ಲಪ್ಪ ಒಂದು ಗೂಗಲ್ ಪೇ ತೆಗಿಯಪ್ಪ ಅಂತ ನೋಡಿದಾಗ ಅಲ್ಲಿ ಹಿಸ್ಟ್ರಿ ನೋಡಿದ್ರೆ ಅವನು ಟೀ ಒಂದು ಖರ್ಚು ಮಾಡಿರ್ತಾನೆ, ಅಲ್ಲಿ ಫ್ರೆಂಡ್ಸ್ಗೇನೋ ಕೊಡಿಸಿರ್ತಾನೆ, ಅಲ್ಲೆಲ್ಲೋ ಅವ್ನ ಹುಡುಗಿಗೆ ಐಸ್ ಕ್ರೀಮ್ ಕೊಡಿಸಿರ್ತಾನೆ, ಅಥವಾ ಇನ್ನೇನೋ ತಗೊಂಡಿರ್ತಾನೆ. ಅಂದ್ರೆ ಅವನ ಲೆಕ್ಕದಲ್ಲಿ 3 ರೂಪಾಯಿ 5 ರೂಪಾಯಿ 10 ರೂಪಾಯಿ ಲೆಕ್ಕವಲ್ವಂತೆ. ಇಲ್ಲಪ್ಪ, 1 ರೂಪಾಯಿ ಸೇರಿನೇ ಲಕ್ಷ ಅಲ್ವಾ? ಹೌದು, 1 ರೂಪಾಯಿ ಸೇರಿದ್ರೆ 1 ರೂಪಾಯಿ ಕಮ್ಮಿ ಇದ್ರೆ ಲಕ್ಷ ಇಲ್ಲ ಆಗುತ್ತೆ. ಹೇಗೆ ಹನಿ 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 ಸೇರಿ ಒಂದು ಸಾಗರವೋ, ಹೇಗೆ ತೆನೆ ಸೇರಿ ಒಂದು ರಾಶಿಯೋ, ಹಾಗೆ 1 ರೂಪಾಯಿ ಸೇರಿದ್ರೇನೆ ನಿನಗೆ ದೊಡ್ಡ ಮೊತ್ತ. ಒಂದು ವೇಳೆ ನೀನು 1 ರೂಪಾಯಿಯನ್ನು ನಿರ್ಲಕ್ಷಿಸೋದಾದ್ರೆ ಆ ದೊಡ್ಡ ಮೊತ್ತಕ್ಕೆ ನೀನು ಅರ್ಹನೇ ಅಲ್ಲ. ಸೊ ಹಾಗಾಗಿ ಆಟೋಗೋಸ್ಕರ ಸಾಲ ಮಾಡಿದ್ದೀರಿ, ಹೆಮ್ಮೆಯಿಂದ ಅದನ್ನು ತೀರಿಸ್ತಾ ಇದ್ದೀರಿ. ಆ್ಯಂಡ್ ಚಿಕ್ಕ ಪುಟ್ಟ ನಾನು ನಿಮ್ಮಲ್ಲಿ ಕೇಳ್ಕೊಳೋದು, ನೋಡಿ ಹೆಂಡತಿ ಮಕ್ಕಳು ನಿಮ್ಮನ್ನಷ್ಟು ಪ್ರೀತಿಯಿಂದ ಕಾಣ್ತೀರಿ, ವಾರಕ್ಕೊಮ್ಮೆ ಕುಡಿತೀನಿ ಸರ್, ಕುಡಿತೀನಿ ಸರ್, ವಾರಕ್ಕೆ ಕುಡಿದ್ರು, ತಿಂಗಳಿಗೆ ಕುಡಿದ್ರು, ಡೈಲಿ ಕುಡಿದ್ರು, ಅದಿದ್ದ ವಿಷಯವೇ ಅದು. ಒಂಚೂರು ಏನು ಹೊರಗಡೆ ಏನೋ ಹಣ್ಣು ಹಂಪಲು ತಿನ್ಕೊಂಡು, ಅಥವಾ ಏನೋ ಒಂಚೂರು ರೋಡ್ ಸೈಡ್ ತಿಂಡಿ ತಿನ್ಕೊಂಡು ಈ ಕುಡಿತಾ ಸಿಗರೇಟ್ ಆದಷ್ಟು, ಯಾಕಂದರೆ ಇವತ್ತು ಬಿಸಿ ರಕ್ತ ಇದೆ, ಇವಾಗ ಗೊತ್ತಾಗಲ್ಲ.
ಹೌದು ಸರ್. ಅದೇ ಈಗೆಲ್ಲ ದುಡ್ದಿರೋ ದುಡ್ಡು ತಗೊಂಡೋಗಿ ನಾಳೆ ಕಿಡ್ನಿನೋ BP ನೋ ಶುಗರ್ ಏನೋ ಎಡವಟ್ಟಾಗಿ ದೊಡ್ಡ ರೋಗ ಬಂತು ಅಂದ್ರೆ ಇವತ್ತು ಕಷ್ಟಪಟ್ಟು ದುಡ್ದಿರೋದ್ನೆಲ್ಲ ನಿಮ್ಮ ಹೆಂಡತಿ ಮಕ್ಕಳು ಆಸ್ಪತ್ರೆಗೆ ಹಾಕಬೇಕು ಅಂದ್ರೆ ಆಸ್ಪತ್ರೆಗೆ ಇಲ್ಲ, ಮತ್ತೆ ನಾನು ದುಡ್ದಿದ್ದೀನಿ ಅಂದ್ಕೊಂಡು ನಾನು ಏನೇನೋ ಮಾಡ್ಬೋದಾ? ಏನು ನಾನು ಮಾಡಕ್ ದುಡಿಯೋ ಗಂಡಸು ಅಂದ್ಕೊಂಡು ನಾನು ಏನೇನೋ ಮಾಡೋದಾದ್ರೆ ಈ ದುಡ್ದಿದ್ನೆಲ್ಲ ನಿಮ್ಮ ಹೆಂಡತಿ ಮಕ್ಳು ಅನುಭವಿಸೋದು ಬಿಟ್ಟು ನಿಮ್ಮ ಆಸ್ಪತ್ರೆಗೆ ನಾಳೆ ದಿನ ಸುರಿಬೇಕು ಅನ್ನೋದಾದ್ರೆ ಮತ್ತೆ ಅವ್ರಿಗೆ ನರಕ ತೋರಿಸ್ದಂಗೆ ಆಯ್ತು. ಅವ್ರಿಗೇನು ಲಾಭ? ಅವ್ರಿಗೆ ಕೊಟ್ಟ ಸುಖವೇನು ಮತ್ತೆ? ಸುಖ ಏನು ಕೊಡ್ಲಿಲ್ಲ ಹಂಗಂದ್ರೆ ನಾವು. ಹಾಗಾಗಿ ಒಂದು ಭವಿಷ್ಯದ ಹಿತ ಮತ್ತು ಇನ್ನೊಂದು ನಿಮ್ಮ ಆರೋಗ್ಯ. ನೀವು ಚೆನ್ನಾಗಿದ್ರೆ ಸರ್ 70-75 ಆದ್ರೂ ಆಟ ಓಡಿಸ್ಬೋದು. ಹೌದು, ತುಂಬಾ ಜನ ನೋಡಿದೀವಿ ಸರ್ ಆಟೋ ಓಡಿಸೋರ್ನ. ಹೌದು ಸರ್, 75 ವರ್ಷ 80 ವರ್ಷದವ್ರು ನೋಡಿದೀವಿ, ಸ್ವಲ್ಪ ಗಟ್ಟಿಮುಟ್ಟಿಯಾಗಿ ಚೆನ್ನಾಗೇ ಇದ್ದಾರೆ. ನಿಜ ನಿಜ ನಿಜ. ಯಾಕಂದ್ರೆ ಸರ್ ಅವ್ರು ಮಧ್ಯಾಹ್ನ ಟೈಮ್ ಮುದ್ದೆ ತಿಂದ್ರೆ 2 ಮುದ್ದೆ ತಿಂತಾರೆ ಸರ್. ಬೇರೆ ಏನು ಅನ್ನ ಗಿನ್ನ ಏನು ತಿನ್ನಲ್ಲ, 2 ಮುದ್ದೆ ತಿಂತಾರೆ. ತಿನ್ಬಿಟ್ಟು ಸಂಜೆ ಗಂಟೆ ನಂಗೆ ಸಾಕಪ್ಪ, ನಂಗೆ ಏನು ಬೇಡ ಅನ್ಬಿಟ್ಟು 8 ಗಂಟೆ ಆಟ ಓಡಿಸ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮತ್ತೆ 2 ಮುದ್ದೆ ತಿನ್ಬಿಟ್ಟು ನೆಮ್ಮದಿ ಮನಿಕತ್ತೀವಿ ಅಂತ. ನಾವೆಲ್ಲ 2 ಮುದ್ದೆ ಅಲ್ಲ, 1 ಮುದ್ದೆ ತಿಂದ್ರೇನೆ ಸುಸ್ತಾಗೋಯ್ತೀವಿ, ಜೀರ್ಣ ಏನಾಗಲ್ಲ ಅಂತೀವಿ. ನಾವ್ ನೋಡ್ತೀನಿಲ್ಲ ಸರ್, ಎಷ್ಟೋ ಜನ ಕೆಲವರು ಸಿಗ್ತಾರೆ, ಮಾತಾಡಿಸ್ತಾ ಇರ್ತೀನಿ. ಏನ್ ಅಣ್ಣ ಊಟ ಆಯ್ತಾ, ಏನ್ ಮಾಡ್ತಾ ಇದ್ರಣ್ಣ ಅಂದ್ರೆ ಆಯ್ತಪ್ಪ, ಏನು ಊಟ ಏನಣ್ಣ ಅಂದ್ರೆ 2 ಮುದ್ದೆ ತಿನ್ಬಿಟ್ಟು ಆರಾಮಾಗಿದ್ದೀನಪ್ಪ, ಕೆಲವ್ರು 3 ಮುದ್ದೆ ತಿಂದಿದ್ದೀನಪ್ಪ ಅಂತಾರೆ. ನಾವ್ 1 ಮುದ್ದೆ ತಿನ್ಬಿಟ್ಟು ಆಗಲ್ಲ ಸರ್, ಆ ಪ್ರೈಸ್ ತಿನ್ನಕ್ ಆಗಲ್ಲ ಸರ್ ನಮ್ ಕೈಲಿ. ನಿಜ 1 ಮುದ್ದೆ ತಿನ್ಬಿಟ್ಟು ಈಗಿನ ಫುಡ್ ಅಲ್ಲಿ. ಅಂದ್ರೆ ನೋಡಿ, ಹಾಗೆ ನೀವು ಆರೋಗ್ಯ ಕಾಪಾಡ್ಕೊಂಡಿದ್ದೆ ಆದಲ್ಲಿ ನೀವು ಏನೋ ನಾಳೆ ದಿನ ಮಕ್ಕಳು ಇವರೆಲ್ಲ ಕೈ ಬಿಟ್ಟ ಕಾಲಕ್ಕೂ ನಿಮ್ಮ ಆಟೋ, ನಿಮ್ಮ ರಥ ನಿಮ್ಗೆ ಅನ್ನ ಹಾಕುತ್ತೆ. ಹೌದು, ಎಷ್ಟೋ ಕಥೆಗಳನ್ನ ನಾನು ಕೇಳಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಯಾಕಂದ್ರೆ ನೋಡಿ, ಈಗ ನಾನು ಕುಡಿಯಲ್ಲ ಅಂದ ಮಾತ್ರ ನೀವು 100 ವರ್ಷ ಬದುಕ್ತೀರಾ ಅಂತ ಅಲ್ಲ, ಆದರೆ ನಮ್ಮ ಮನುಷ್ಯ ಪ್ರಯತ್ನವನ್ನಂತೂ ನಾವು ಮಾಡ್ಬೋದಲ್ಲ. ಹೌದು. ಸೊ ಅಷ್ಟು ಮಾಡಿ ನಾನು ಹೇಳ್ದಂಗೆ 1-2 ದಿನ ವಾರ ಹಾಗೆ ಫೋನ್-ಪೇ ಗೂಗಲ್ ಪೇ ಯಾವ್ದನ್ನೂ ಯೂಸ್ ಮಾಡ್ದಂಗೆ ₹100 ಇಟ್ಕೊಂಡು ಆಟ ಆಡಿ ತಿಂಗಳು ಕೊನೆಯಲ್ಲಿ ನಿಮ್ಗೊಂದು ಒಳ್ಳೆ ಲೆಕ್ಕ ಸಿಗುತ್ತೆ, ನಿಮಗೊಂದು ಹಿಡಿತಕ್ಕೆ ಬರುತ್ತೆ. ಹಾಗಂತ EMI ಏನು ತೀರಿಸ್ತಾ ಇದ್ದೀರಿ, ಇದೆಲ್ಲ ಮಾಡ್ತಾ ಇದ್ದೀರಿ, ಅದು ಮುಗಿಯೋವರೆಗೂ ಸ್ವಲ್ಪ ಇದ್ದಿದ್ದೆ ಮಿತಿಯಿಂದ ಖರ್ಚು ಮಾಡಿ ಲಿಮಿಟ್ ಆಗಿ ಅಷ್ಟೇ. ನನಗನ್ಸುತ್ತೆ ಹೆಂಡತಿ ಅಷ್ಟು ನಂಬಿಕಸ್ಥರಿದ್ದಾರೆ, ಅಷ್ಟು ನಿಮಗೆ ಬೆಂಬಲವಾಗಿದ್ದಾರೆ ಅಂದರೆ ಅವ್ರಿಗೆ ಲೆಕ್ಕನೆಲ್ಲ ಅವ್ರಿಗೆ ವಹಿಸ್ಬಿಡಿ. ನೀವು ಏನೇ ಕೊಡೆಯಲ್ಲಿ ಒಂದು ₹200 ಕೊಡೆಯಲ್ಲಿ ಅಂತ ಈಸ್ಕೊಂಡು ಏನು ತಪ್ಪಿಲ್ಲ ಸರ್. ಹೆಂಡತಿ ಹತ್ರ ಕೊಡೆಯಲ್ಲಿ ಒಂದು ₹200 ಇವತ್ತಿಗೆ ಅಥವಾ ₹100 ಕೊಡೆ ಅಂತ ಈಸ್ಕೊಂಡು ನೀವು ಇಡೀ ದಿನ ₹100 ಜೀವನ ಮಾಡ್ಕೊಂಡು ದುಡ್ದು ತಂದು ಹೆಂಡತಿ ಕೊಟ್ಟು, ಯಾಕಂದ್ರೆ ಅಲ್ಲೊಂದು ಲೆಕ್ಕ ಇರುತ್ತೆ ಸರ್. ಇನ್ನೊಂದಂದ್ರೆ ಈಗಿನ ಇದ್ರಲ್ಲಿ ಆನ್ಲೈನ್ ಬಿಟ್ರೆ ಕ್ಯಾಶ್ ಕೊಟ್ಟೇ ಇರಲ್ಲ ಸರ್, ನಾವೇ ಹೋಗಿ ATM ಅಲ್ಲಿ ಎಷ್ಟು ಬರ್ಬೇಕು. ಅಲ್ಲ, ಈಗ ನಾನು ಹೇಳೋದು ಕಸ್ಟಮರ್ಸ್ ಏನು ಹಾಕಬೇಕು ಅದಕ್ಕೆ ಅಲ್ಲಿ ಸ್ಕ್ಯಾನರ್ ಇಟ್ಟಿದ್ದೀರಾ, ಅವ್ರು ಅದರಲ್ಲೇ ಮಾಡಲಿ. ಹೌದು, ಬಟ್ ಆ ಫೋನ್ ಅಥವಾ ಒಂದು ಆ ಫೋನ್ ನಿಮ್ಮ ಜೇಬಲ್ಲಿದ್ದರೆ ನಿಮಗೆ ಜೀವ ತಳಮಳ ಅನಿಸುತ್ತೆ, ಸ್ಕ್ಯಾನಿಂಗ್ ಮಾಡಬೇಕು ಅಥವಾ ಅದರನ್ನೇ ಖರ್ಚು ಮಾಡಬೇಕು ಅನಿಸುತ್ತೆ ಅನ್ನೋವಷ್ಟಿದ್ರೆ ಆ ಫೋನ್ ನೀವು ಅಲ್ಲೇ ಇಟ್ಬಿಟ್ಟು ಬನ್ನಿ. ಪ್ರತಿ ಸಾರಿ ಹೆಂಡ್ತಿಗೆ ಫೋನ್ ಮಾಡಿ ಏನೇ ₹100 ಬರ್ತಾನೆ, ಏನೇ ₹200 ಬರ್ತಾನೆ ಅಂತ ಬೇಕಾದ್ರೆ ನೀವು ಕೇಳ್ಬೋದು. ಇಲ್ಲ ಸರ್ ನನಗೆ ಕಂಟ್ರೋಲ್ ಇದೆ ಸರ್, ಅದೇನೇ ಇರಲಿ ಸರ್, ನಾನು ಏನಕ್ಕೂ ಖರ್ಚು ಮಾಡಿದಷ್ಟು ನನಗೆ ಲೆಕ್ಕ ಎಲ್ಲ ನನಗೆ ತಲೆಯಲ್ಲಿ ಬಂದ್ಬಿಟ್ಟಿದೆ ಸರ್ ಅಂತ ಹಿಡಿತಾ ಇದ್ರೆ ನಿಮ್ಮ ಮನಸ್ಸಿನ ಮೇಲೆ ಆ ಫೋನಲ್ಲಿ ಇದ್ರೂ ಏನು ತೊಂದರೆ ಇಲ್ಲ. ಬಟ್ ಕೆಲವೊಮ್ಮೆ ಆ ಹಿಡಿತಾ ಇರಲ್ಲ. ಏನು ಯಾರೋ ಕೇಳ್ಬಿಟ್ರು ಅಂತ ಸಡನ್ನಾಗಿ ಏನೋ ಕಳಿಸ್ಬಿಡೋದು ಅಥವಾ ಸ್ಕ್ಯಾನಿಂಗ್ ಮಾಡಿ ಅದು ಮಾಡೋದು. ಅಲ್ಲೊಂದು ಬಾಳೆಹಣ್ಣು ತಿನ್ನೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಆ ಲೆಕ್ಕ ನಿಮಗೆ ನೆನಪಿಲ್ಲ ಅನ್ನೋದಾದರೆ ನಾಳೆ ದಿನ ಇದೇ ಪ್ರಶ್ನೆ ಮತ್ತೆ ಹಾಕೊಂಡು ಕೊರಗ್ತೀರಾ. ಹೌದು, ಅಯ್ಯೋ ಎಲ್ಲೋಯ್ತಿದ್ಯಪ್ಪ ಅಂತ. ಲೆಕ್ಕಾಚಾರ ಕರೆಕ್ಟ್ ಆಗಿಲ್ಲ ಅಂದ್ರೆ ಹೌದು, ಎಷ್ಟೇ ದುಡ್ಡು ಅದು ತಪ್ಪೇ ಆಗುತ್ತೆ. ನಿಜ, ಲೆಕ್ಕಾಚಾರ ಇದ್ರೆ ಅದು ಚಂದ. ಯಾವುದಾದ್ರೂ ಅಷ್ಟೇ, ಮನೆ ಯಜಮಾನಾಗಿ ಅಥವಾ ಮನೆಯನ್ನ ಸಾಗಿಸ್ತಾ ಇರೋರಾಗಿ ಈ ವಿಚಾರ ಇವನ್ ಮಕ್ಳಿಗಾದ್ರು ಒಂದು ₹5, ₹10, ₹100, ₹500 ಕೊಟ್ರೆ ಏನಪ್ಪ ಏನೇನು ಮಾಡಿದ್ರು ಗಣೆಯ. ಯಾಕಂದ್ರೆ ನಾನು ಲೆಕ್ಕ ಪಾಲಿಸೋನಾದ್ರೆ ನಾನು ಅವ್ರಿಗೆ ಲೆಕ್ಕ ಕೇಳ್ತೀನಿ. ನಂದೇ ಹೆಂಗೋ ಅನ್ನೋದಾದ್ರೆ ಮಕ್ಳಿಗೂ ನೀವು ₹100, ₹200 ಕೊಡ್ತೀರ, ಅವ್ರು ಅದ್ರಲ್ಲಿ ಏನೇನು ಮಾಡಿದ್ರು ತಡೆಯಪ್ಪ ನಮ್ಮ ಅಪ್ಪ ಲೆಕ್ಕ ಕೇಳ್ತಾನೆ ಅಂತ ಅವ್ರಿಗೊಂದು ಭಯ ಭಕ್ತಿ ಇದ್ರೆ ಅವ್ರು ಅದನ್ನು ಒಳ್ಳೇದಕ್ಕೆ ಖರ್ಚು ಮಾಡ್ತಾರೆ, ತಂದು ಲೆಕ್ಕ ಹೇಳ್ತಾರೆ. ಅದು ಕಂಜೂಸ್ತನ ಅಲ್ಲ. ಒಂದು ಹಣವನ್ನಾಗಲಿ ಮನೆ ಮಕ್ಕಳನ್ನಾಗಲಿ ಹಾಗೆ ಸ್ವಲ್ಪ ಲೆಕ್ಕ ಪುಸ್ತಕದಲ್ಲಿ ಬದುಕಿಸ್ಬೇಕು. ಆಗ ಸರಸ್ವತಿ ಅಥವಾ ಮನೆಯ ಮಕ್ಕಳು ನಿಮ್ಮ ಹತ್ರನೇ ಉಳಿತಾರೆ ಅಥವಾ ನಿಮಗೊಂದು ಅದ್ರ ಮೇಲೆ ಹಿಡಿತಾ ಬರುತ್ತೆ.
ಇರಲಿ ಸರ್, ಕಷ್ಟಪಡ್ತಾ ಇದ್ದೀರಾ, ದುಡಿತಾ ಇದ್ದೀರಾ, ಎಲ್ಲ ಒಳ್ಳೇದಾಗುತ್ತೆ. ಸ್ವಲ್ಪ ಇದ್ರ ಮೇಲೆ ಗಮನ ಇರಲಿ. ಚಟಗಳು ಚಿಕ್ಕ ಪುಟ್ಟವಿಂದ ಅದನ್ನು ದೂರ ಮಾಡಿಕೊಂಡು ಆರೋಗ್ಯವಾಗಿ ಬದುಕಿ, ಹೆಂಡತಿ ಮಕ್ಳ ಜೊತೆ ಖುಷಿಯಾಗಿರಿ. ಏನು ಭಾಳ ಕಷ್ಟಪಡ್ತಿರೋ ಜೀವ ನೀವು, ಒಳ್ಳೇದಾಗುತ್ತೆ. ಒಂದೇ ಸರ್, ನನಗೆ ಬೇರೆ ಏನಿಲ್ಲ ಸರ್. ನನಗೆ ಇಷ್ಟೆಲ್ಲಾ ಕಷ್ಟ ಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಒಂದ್ ದಿವಸನಾರು ಸುತ್ತಲ್ಲಿ ಇರ್ಬೇಕಂತ ಅಷ್ಟೇ ಕೇಳೋದು ಸರ್. ಒಂದ್ ದಿವಸ 1 hour ಇದ್ರೆ ಸಾಕು ಸರ್ ನಾನು. ಇಲ್ಲ ಸರ್, ನೀವು ಒಂದು ವೇಳೆ ನೀವು ಅತ್ಯಂತ ಆರೋಗ್ಯವಂತ ಮನುಷ್ಯನಾಗಿದ್ದೀನಿ ಅಂತ ನಿಮ್ಗೆ ಅನ್ಸೋದಾದ್ರೆ ಅದಕ್ಕಿಂತ ದೊಡ್ಡ ಸುಖ ಇಲ್ಲ. ನಿಮಗೆ ಈ ಕ್ಷಣವೇ ಏನೋ ಆಸ್ಪತ್ರೆಗೆ ಸೇರಿಸುವಂಥದ್ದು ಅತ್ಯಂತ ಒಂದು ದೊಡ್ಡ ರೋಗ ಬಂತು, ಆದರೆ ಡಾಕ್ಟರ್ ಕೇಳ್ತಾ ಇರೋ ಫೀಸು ನಿಮ್ಮ ಹೆಂಡತಿ ಮಕ್ಕಳು ಕೊಡೋಕ್ಕಾಗ್ತಿಲ್ಲ ಅಂದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಜವಾದ ಸುಖ ಯಾವುದು ಅಂತ. ಹೌದು ಸರ್. ಈಗ ನೀವು ಇವತ್ತು ಈ ಕ್ಷಣಕ್ಕೆ ಬದುಕಿದ್ದೀರಿ, ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ಆರೋಗ್ಯವಾಗಿದ್ದೀರಿ. ನಿಮ್ಮ ಹೆಂಡತಿ ಇನ್ನೂ ನಿಮ್ಮ ಮಾತು ಕೇಳ್ತಾರೆ, ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ. ಮಕ್ಕಳಾಗಿಲ್ಲ, ಆದ್ರೆ ಮದುವೆ ಈಗ. ಇಷ್ಟಂತೂ ನಿಮ್ಮ ಹಿಡಿತದಲ್ಲಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಸುಖ ಇಲ್ಲ ಸರ್. ಒಂಚೂರು ನಮ್ಮ ಅಮ್ಮ ಅಂತ ನನ್ನ ನೋಡಿದ್ರೆ ಜೀವ ಬಿಟ್ಬಿಡ್ತಾರೆ ಸರ್. ನನಗೆ ನಮ್ಮ ಅಮ್ಮನೇ ಸ್ಫೂರ್ತಿ. ಹೌದು ಹೌದು ಹೌದು. ನಮ್ಮಮ್ಮ ನನ್ ನಿಂತದ್ ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತಾರ, ಇಲ್ಲ ಮಾಡೇ ಮಾಡ್ತೀನಿ ಅಂದ್ರೆ ಅವರೇ ಸರಿ ಆಯ್ತು ಮಾಡ, ಏನಾಗುತ್ತೆ ನೋಡೋಣ ಅಂತಾರೆ. ಆಮ್ಯಾಗ ತಿರಾ ಅವರೇ ಬೈತಾರೆ, ಏನ್ ಮಾಡ್ದ ಬಾಕ್ಬಿಟ್ಟೆ ನೀನು ಅಂತಾರೆ. ತಿರಾ ಆಮ್ಯಾಗ ತಿರಾ ಕನ್ವಿನ್ಸ್ ಇಲ್ಲ ಕಣವ, ಇದೊಂದೇ ಒಂದ್ಸತಿ ಆಟ ಹಾಕೊಟ್ಬಿಡು, ಲೈಫ್ ಅಲ್ಲಿ ಏನು ಕೇಳಲ್ಲ ಅನ್ಬಿಟ್ಟದಕ್ಕೆ ಲಾಸ್ಟ್ ಅಲ್ಲಿ ಇದೊಂದು ನನ್ನ ಸಾಲ ಮಾಡಿ ಪ್ರಯತ್ನ ಪಟ್ಟು ಕೊಟ್ಟಾರೆ. ನಾನು ಹಂಗೆ ದುಡಿತಾ ಇದ್ದೀನಿ, ನಾನು ಖರ್ಚು ಮಾಡಲ್ಲ ಅಷ್ಟಾಗಿ, ಒಂದ್ ಲಿಮಿಟೇಷನ್. ಆದ್ರೆ ಏನ್ ಮಾಡ್ತೀರ, ಜಾಸ್ತಿ ಓವರ್ ಟೆನ್ಷನ್ ಆದಾಗ ಏನಾಗುತ್ತೆ ಏನು ಎತ್ತ ಅಂತ ನನಗೆ ಗೊತ್ತಾಗಿರಲ್ಲ. ಬೆಳಿಗ್ಗೆ ಎದ್ದು ನೋಡ್ತೀನಿ ನನ್ನ ಅಕೌಂಟ್ ಅಲ್ಲಿ 4,000 ಇದ್ದಿದ್ದು ಇದೇನು 2,700 ರೂಪಾಯಿ, ಏನಾಯ್ತು ಅಂತ ನಾನು ಫಸ್ಟ್ ಇಂದ ಗೂಗಲ್ ಪೇ, ಪೇಟಿಎಂ ಅಲ್ಲಿ ಎಲ್ಲಾರಲ್ಲೂ ಚೆಕ್ ಮಾಡ್ತೀನಿ. ಅವಾಗ ಚೆಕ್ ಮಾಡಿದಾಗ ನನ್ಗೆ ಏನು ಪೇಮೆಂಟ್ ಇಷ್ಟೇ ಗೊತ್ತಾಯ್ತಲ್ಲ ಅಂತ ನನ್ಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಇಲ್ಲಿ ಯಾವಾಗ್ಲೂ ಅಷ್ಟೇ, ಈ ಶಾಲೆಯಲ್ಲಿ ಮಕ್ಕಳನ್ನ ಪ್ರತಿದಿನ ಅಟೆಂಡೆನ್ಸ್ ಹಾಕ್ತಾರಲ್ವಾ, ಹೌದು ಬೇಡಪ್ಪ 40 ಜನ ಬಂದಿರ್ತಾರೆ ಅಂತ ಅಂದಾಜ್ ಮೇಲೆ ಮೇಷ್ಟ್ರು ಪಾಠ ಶುರು ಮಾಡಲ್ಲ. ಗೋವಿಂದ, ವೆಂಕಟಾಚಲ, ನರಸಮ್ಮ, ಕೆಂಪಮ್ಮ ಅಂತ ಅಟೆಂಡೆನ್ಸ್ ಹೋಗಿ SR ಅಂತ ನೋಡ್ಕೊಂಡಾದ್ಮೇಲೆ ಪಾಠ ಶುರು ಮಾಡ್ತಾರೆ. ಜೀವನವು ಹಾಗೆ ಎಲ್ಲ ಹೆಂಗಾಗಿದೆ ಅಂತ ನಾವು ಒಂಚೂರು ಪ್ರತಿಯೊಂದನ್ನು ಲೆಕ್ಕ ನೋಡ್ತಾ ಆಮೇಲೆ ನಾವು, ಯಾಕಂದರೆ ಕಷ್ಟಪಟ್ಟು ದುಡಿಯೋದೇ ಉಂಟಂತೆ, ಅದು ಎಲ್ಲಿ ಹೋಯ್ತು ಅನ್ನೋಷ್ಟು ನಮಗೆ ಗಮನ ಇಲ್ಲ ಅನ್ನೋದಾದರೆ ಆ ದುಡಿಮೆಗೆ ಯಾವ ಅರ್ಥವೂ ಇಲ್ಲ. ಹಾಗಾಗಿ ಅಂದರೆ ಸುಮ್ಮನೆ ಒಂದು 10 ಮಕ್ಳು ಎತ್ಬಿಟ್ಟು ಅವು ಎಲ್ಲೋದೋ ಹೆಂಗ್ ಬೆಳೆದೋ ಏನು ಅಂತ ನೋಡದೇ ಇರೋದಾದ್ರೆ ತಾಯಿ ಎತ್ತಿದ್ದೇನು ಪ್ರಯೋಜನ? ಹೌದು. ಹಂಗೆ ನಾವು ದುಡ್ದಿರೋದಾದ್ರೆ ಅದು ಎಲ್ಲೋಯ್ತು ಎತ್ತು ಏನು ಅಂತ ನಾವು ಅದನ್ನ ಕಾಳಜಿ ಮಾಡ್ಬೇಕು, ಅದು ಮಗು ತರ. ಹೌದು ಸರ್. ಈ ಕ್ಷಣದಿಂದನೇ ನಾನು ಲೆಕ್ಕಾಚಾರ ಆಗ್ತೇನೆ. ಈ ಕ್ಷಣದಿಂದನೇ ಈಗ್ಲೇ ಬೆಳಿಗ್ಗೆ ಏನ್ ಖರ್ಚು ಮಾಡಿದೆ, ಏನು ಎತ್ತ, ಎಷ್ಟಾಗಿದೆ ಎಲ್ಲ ಲೆಕ್ಕ ಹಾಕಿದ್ರೆ ನಾನು ಎಷ್ಟು ದುಡ್ದಿದ್ದೀನಿ ಏನು ಎತ್ತ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಲ್ಲಿ ಏನಾದ್ರೂ ದುಂದು ವೆಚ್ಚ ಆಗಿದ್ರೆ ಸರಿ, ನಾಳೆಯಿಂದ ಅದನ್ನು ಮಾಡೋದು ಬೇಡ, ನೀವು ಅವಲೋಕನ ಮಾಡಿಕೊಳ್ಬೇಕು ಅಷ್ಟೇ, ಅದರಿಂದ ಬೆಂತ ಇಲ್ಲ. ಒಳ್ಳೇದಾಗ್ಲಿ, ನಿಮ್ಮ ಮನೆಗೆ ಒಳ್ಳೇದಾಗ್ಲಿ, ಶ್ರೀಮತಿಯವ್ರಿಗೆ ಒಳ್ಳೇದಾಗ್ಲಿ, ನಿಮ್ಮ ವ್ಯವಹಾರ ಇನ್ನಷ್ಟು ಚೆನ್ನಾಗಾಗ್ಲಿ, ನಿಮ್ಮ ರಥ ನಿಮ್ಮನ್ನ ಕೈ ಹಿಡಿದು ನಡೆಸಲಿ. ಭಾಳ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ಎಷ್ಟೋ ಜನ ಆಟೋ ಡ್ರೈವರ್ಸ್ಗಳು ಕಾರ್ಯಕ್ರಮ ಕೇಳ್ತಾ ಇರ್ತಾರೆ, ಅವರೆಲ್ಲರಿಗೂ ಎಷ್ಟು ದುಡಿದ್ರು ಹಿಂಗೆ ಆಯ್ತಲ್ಲಪ್ಪ ನಮ್ಮ ಜೀವನ ಅಂತ. ನಾನು ಹೇಳೋದು, ಬಹುಶಃ ನೀವು ಪ್ರಾಮಾಣಿಕವಾಗಿ ಆಟೋ ಓಡಿಸ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸ್ತಾ ಇದ್ದೀರಿ, ನಿಮ್ಮ ಜೀವನ ನಡೀತಾ ಇದೆ. ಯಾರು ಎಷ್ಟೇ ಎತ್ತರಕ್ಕೆ ಇರಲಿ, ಏನೇ ಆಗಲಿ, ಯಾರ ಬಗ್ಗೆನೂ ಅಸೂಹೆ ಬೇಡ. ನಿಮಗೆ ಇವತ್ತು ಈ ಬದುಕು ನಡೀತಾ ಇದೆ. ಆ್ಯಂಡ್ ಕಾಲಕ್ರಮೇಣ ಭಗವಂತ ಕಣ್ಣು ತೆರೆದು ನಿಮ್ಮ ಕರ್ಮಗಳು ಒಳ್ಳೆ ಸಮಯಕ್ಕೆ ಬಂದು ನಿಂತ್ಕೊಂಡ್ರೆ ಅದು ಎಷ್ಟೊತ್ತು ಸುಖ ಪಡ್ಕೊಳ್ಳೋದು. ಹಾಗಾಗಿ ಇರುವ ಜೀವನಕ್ಕೆ ದೇವರೇ ಎಷ್ಟಾದರೂ ಕೊಟ್ಟಿದೆಯಲ್ಲಪ್ಪ ಅಂತ ತೃಪ್ತಿ ಪಟ್ಟುಕೊಂಡು ನಿಮಗೆ ಆ ರಥ ಏನಿದೆ ಅದಕ್ಕಿಂತ ದೊಡ್ಡ ಬಂಧು ಇಲ್ಲ. ಅದು ಒಬ್ಬ ಅವನು ಒಂದ್ ದಿವ್ಸ ನಿಂತ್ಕೊಂಡ್ರೆ ನಿಮಗೆ ಹೊಟ್ಟಿಗೆ ತಣ್ಣೀರ್ ಬಟ್ಟೆನೆ. ಹಾಗಾಗಿ ಅದಕ್ಕೆ ಸದಾ ನಮಸ್ಕಾರ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀರಿ. ಶುಭವಾಗ್ಲಿ. ನನಗೆ ಬಹಳ ಸಂತೋಷ ನಿಮ್ ಜೊತೆ ಮಾತಾಡಿದ್ದು. ಮಾತ್ರ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಇವತ್ತಿಗೆ ನನಗೆ ಸ್ವಲ್ಪ ಮನ್ಸು ಆಗ್ರಹ ಆಯ್ತು. ಏನಂದ್ರೆ ಇಷ್ಟೆಲ್ಲ ಮಾಡಿದೀನಿ, ನಾನು ಪ್ರಯತ್ನ ಪಡ್ತೀನಿ. ನಾಳೆಯಿಂದ 200 ರೂಪಾಯಿ ನಾನೇ ಹೋಗಿ ATM ಅಲ್ಲಿ 200 ರೂಪಾಯಿ ಡ್ರಾ ಮಾಡ್ತೀನಿ. ಸಾಯಂಕಾಲ ಗಂಟೆ ಇಷ್ಟೆಲ್ಲ ಮೇಂಟೈನ್ ಮಾಡ್ಬೇಕು. ನೋಡೋಣ ಆಗದೆ ಇರೋದು ಯಾವ್ದೈತೆ. ನಾನಾಗ್ಲಿ ಹೇಳಿದ್ನಲ್ಲ, ನಿಮ್ಮ ಹತ್ರ ಜೇಬಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮ್ ಬುದ್ಧಿನೂ ಕೆಲವೊಮ್ಮೆ ನಿರ್ಧಾರ ಆಗುತ್ತೆ. ಹೌದು. ಇವತ್ತು ಇಷ್ಟೇ ಖರ್ಚು ಮಾಡ್ಬೇಕು, ಇದ್ರ ಮೇಲೆ ಇಲ್ಲ.
ಅಷ್ಟೇ ಅಂತ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀನಿ. ನಿಜ ಸರ್, ನಂಗೆ ಯಾರೋ ಒಬ್ರಿಗೆ ನಾನು ಕಳೆದ ವಾರ ಹೇಳ್ದೆ, ಅವ್ನ ಜೇಬಲ್ಲಿ ದುಡ್ಡಿದ್ಬಿಟ್ರೆ ಗೋವಾ ಎಲ್ಲ ಗ್ಯಾಪ್ನಾಗ ಬರ್ತಾ ಇರುತ್ತಂತೆ. ಹಾ ಹಾ. ದುಡ್ಡಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗು ಇನ್ನು ಮುಂದೆ ನೋಡ್ಸಂತೆ ಅಲ್ವಾ? ಹೌದೌದು, ಅಂದ್ರೆ ಈ ಗೋವಾ ಯಾಕೆ ನೆನಪಿ ಬಂತು ಅಂದ್ರೆ ದುಡ್ಡಿಂದ ಬಂತು ಅಂತ. ದುಡ್ಡಿಂದ. ಹೌದು ಅಂದ್ರೆ ನನ್ಗನ್ಸಿದ್ದು ಹೌದಲ್ವಾ, ಮನುಷ್ಯನಿಗೆ ನನ್ನ ಹತ್ರ ಸ್ವಲ್ಪ ಇದೆ ಗಣಪ ಅಂತ ಅನ್ಸ್ಬಿಟ್ರೆ ಹೌದು ಮೆರೆದು ಬಿಡ್ತಾನೆ, ಏನೇನೋ ಯೋಚನೆಗಳು ಬಂದ್ಬಿಡ್ತವೆ. ಸರ್. ನಿಮ್ದು ಎಲ್ಲಿ ಸರ್ ಗೊಲ್ರಟ್ಟಿಗೆ ಮನೆ? ಇಲ್ಲ ಸರ್, ನೀವು ಈ ನಂಬರ್ಗೊಂದು ವಾಟ್ಸಪ್ ಮಾಡಿ, ನಿಮಗೆ ಬೇಕಾದ್ರೆ ಅಡ್ರೆಸ್ ಕಳಿಸ್ತಾರೆ. ನಿಮ್ಮ ನಿಯರ್ ಬೈ ಇದ್ದೀವಿ, ಆಯ್ತಾ? ಸರಿ ಸರ್. ಶುಭ ಆಗಲಿ, ಒಳ್ಳೇದಾಗಲಿ. ಸರ್ ನಿಮ್ಗೆ ಒಳ್ಳೆ ಗೋವಿಂದ. ನೋಡಿ, ಇವ್ರು ಹೇಳಿದ್ದು ಬಹಳ ಮುಖ್ಯವಾದ ವಿಚಾರ. ನಮಗೆಲ್ಲರಿಗೂ ಅಷ್ಟೇ, ನಾವು ದುಡಿತಾ ಇರ್ತೀವಿ, ಬಟ್ ಎಲ್ಲೋಯ್ತು ಎಲ್ಲಿ ಬಂತು ನಮಗೆ ಗೊತ್ತೇ ಆಗಿರಲ್ಲ. ಅಯ್ಯೋ ಏನು ಸರ್, ಎಷ್ಟು ದುಡಿದ್ರೂ ನಮ್ಮ ಜೀವನ ದುಡ್ಡೇ ನಿಲ್ತಾ ಇಲ್ಲ ಸರ್. ಬಟ್ ಹೆಂಗಾಗ್ಬಿಡುತ್ತೆ, ಇನ್ನೂ ಕೆಲವೊಮ್ಮೆ ಒಂದು 50,000 ದುಡ್ದಿರ್ತೀರ, ಒಂದು 15, 20, 30, 50 ಏನೋ ದುಡ್ದಿರ್ತೀರಿ. ಓಕೆ, ಈ ವಾರ ಈ ವರ್ಷ ಈ ತಿಂಗಳು ಏನೂ ಖರ್ಚಿಲ್ಲಪ್ಪ, ಒಂಚೂರು ಉಳಿಸೋಣ ಅಂದ್ಕೊಂಡಿರ್ತೀರಿ ಮನಸ್ಸಲ್ಲಿ. ಅಷ್ಟೊತ್ತಿಗೆ ಯಾರಿಗೂ ಆರೋಗ್ಯ ಕೆಟ್ಟುಬಿಡುತ್ತೆ, ಅಥವಾ ಅಷ್ಟೊತ್ತಿಗೆ ಇನ್ನೇನೋ ಒಂದು ಸಮಸ್ಯೆ ಬಂದುಬಿಡುತ್ತೆ. ಯಾವುದನ್ನು ಉಳಿಸೋಣ ಅಂದ್ಕೊಂಡಿದ್ರಿ ಅದು ಇನ್ನೊಂದು ಹೊಂಟೋಗ್ಬಿಡುತ್ತೆ. ಆವಾಗ ಅಯ್ಯೋ ಇದೇನಪ್ಪ, ಏನು ಮಾಡಿದ್ರು ಉಳಿಸೋಕ್ಕಾಗ್ತಿಲ್ಲ ಅನಿಸುತ್ತೆ. ಆದರೆ ಆಯಾ ತಿಂಗಳದ್ದು ಹೆಂಗೋ ದೇವ್ರು ನೀಗಿಸ್ತಾ ಇದ್ದಾನಲ್ಲ. ಏನೋ ರೋಗ ಬಂತು, ನಿಮ್ಮ ಹತ್ರ ದುಡ್ಡಿದೆ, ತೋರಿಸ್ಕೊಂಡ್ರಿ, ಅಯ್ಯೋ ರೋಗಕ್ಕೆ ಹೋಯ್ತಲ್ಲಪ್ಪ ಅಂದ್ಕೊಳ್ಳೋದ್ರ ಬದಲು, ಅಯ್ಯೋ ರೋಗ ಬಂದಾಗ ನನ್ನ ಹತ್ರ ದುಡ್ಡಿತ್ತಲ್ಲಪ್ಪ, ಯಾರ ಹತ್ರನೂ ಬೇಡೋದ್ರ ಬದಲು, ದೇವರೇ ಥ್ಯಾಂಕ್ಸ್ ಕಣಪ್ಪ. ನಾವು ದೃಷ್ಟಿಕೋನ, ನಮ್ಮ ನೋಡುವ ದೃಷ್ಟಿಕೋನ ಬದಲಿಸ್ಕೊಳ್ಬೇಕು ಅಲ್ವೇ? ಹಾಗಾಗಿ ನೋಡಿ, ಲೋಕದಲ್ಲಿ 197 ಜನ ಹೀಗೆ ಬದುಕ್ತಾ ಇದ್ದಾರೆ. ಎಲ್ಲೋ ಶ್ರೀವನ್ನೋ ರಾಜಕಾರಣಿಯೋ ಅವರ ಅಪ್ಪನೋ ತಾತನೋ ಮಾಡಿಟ್ಟಿರೋ ಜಮೀನಲ್ಲಿ ಅಥವಾ ಅದರಲ್ಲಿ ಎಲ್ಲೋ ಒಂದು 3% ಜನ 3 ತಲೆಮಾರಿಗೆ ಆಗುವಷ್ಟು ಮಾಡಿಟ್ಟು ಬದುಕ್ತಾ ಇದ್ದಾರೆ. ಇನ್ನು ಮಿಕ್ಕಿದವ್ರದ್ದೆಲ್ಲ ಆ ತಿಂಗಳು 10,000 50,000 ದುಡಿದ್ರೂ ಕೂಡ ತಿಂಗಳು ಕೊನೆಯಲ್ಲಿ ಒಂದು 5,000 ಉಳಿಸೋದು ದೊಡ್ಡ ಸಾಹಸ ಆಗಿರುತ್ತೆ. ನಾವೇನು ಅಂದ್ಕೊಳ್ಬೇಕು, ಆಯಿತು ನಾನು ಒಂದು ದಿವಸ ತಿಂಗಳಿಗೆ 1,00,000 2,00,000 ದುಡಿಯೋದು ಆಗ್ತೀನಿ ಅಂತ ಭರವಸೆ ಇಟ್ಕೊಳ್ಳೋಣ. ನನಗೂ ಒಂದು ಒಳ್ಳೆ ದಿನ ಬರುತ್ತಪ್ಪ, ನೋಡವಾಗ ನಾನು ದುಡಿತೀನಿ ಅಂತ ಭರವಸೆ ಇರಲಿ. ಅದಕ್ಕೆ ಕೆಟ್ಟ ಮಾರ್ಗ ತುಳಿಬಾರ್ದು, ಆಯಿತಾ? ಮತ್ತಿನ್ನೊಂದು, ಅವತ್ತಿಂದ ಅವತ್ತಿಗೆ ಹೆಂಗೋ ನಡೀತಾ ಇದೆಯಲ್ಲಪ್ಪ ಸಾಕು. ಯಾಕಂದರೆ ಅಯ್ಯೋ ತಡಿಯಪ್ಪ, ತಿಂಗಳಿಗೆ ಒಂದು 50,000 ದುಡಿಯೋವಷ್ಟು ವ್ಯವಸ್ಥೆ ಮಾಡ್ಕೊಂಬಿಡೋಣ, ಆಮೇಲೆ ಖುಷಿಯಾಗಿರೋಣ ಅಂತ ನಿಮ್ಮ ಖುಷಿಯನ್ನು ಮುಂದೂಡುವಷ್ಟು ಜೀವನ ದೊಡ್ಡದಿಲ್ಲ. ಆ ದಿನ ಬರೋಷ್ಟೊತ್ತಿಗೆ ನೀವೇ ಇಲ್ದಂಗೆ ಅದ್ರ ಕಥೆ ಏನು ಅಲ್ವಾ? ಇರಲಿ, ದುಡಿಮೆ ಎಷ್ಟಾದರೂ ಇರಲಿ, ನಿಮ್ಮ ನೆಮ್ಮದಿ ಸಂತೋಷ ನಿಮ್ಮ ಯೋಚನೆಗಳಲ್ಲಿದೆ. ಒಳ್ಳೆಯದಾಗಲಿ.